ಪ್ರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಜೈ ಗುರುದೇವ್, ಜೈ ಶ್ರೀರಾಮ್. ಇವತ್ತು ನಾವು ಭಗವದ್ಗೀತೆ ಉಪನ್ಯಾಸಗಳಲ್ಲಿ 6ನೇ ಅಧ್ಯಾಯ ಸ್ಟಡಿ ಗ್ರೂಪ್ ಅಂತ ಮಾಡ್ತಾ ಇದ್ದೀವಿ. 2-3 ದಿವಸದಿಂದ ನಡೀತಾ ಇದೆ ಅದು. ಸೊ ಇವತ್ತು ಅದನ್ನು ಚಿಂತನೆ ಮಾಡಬೇಕಾಗಿದೆ, ಮಾಡೋಣ. ಸೊ ನಾವು 6ನೇ ಅಧ್ಯಾಯದಲ್ಲಿ ಮೊದಲನೇ ಶ್ಲೋಕ ಯಾರಿಗಾದರೂ ಹೇಳಕ್ ಬರುತ್ತಾ? ಹೇಳ್ತೀರಾ ಅದನ್ನ? ಹೇಳ್ತೀನಿ ಸರ್. ಹೇಳಿ. ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚಾಕ್ರಿಯಃ. ಕರೆಕ್ಟ್, ಥ್ಯಾಂಕ್ ಯು. ಸೊ ಇವಾಗ ಈ ಶ್ಲೋಕದ ಬಗ್ಗೆ ನಾವು ಪ್ರಶ್ನೆಗಳು ಮಾಡಬೇಕಾಗಿದೆ. ಈ ಶ್ಲೋಕದ ಬಗ್ಗೆ ಇದು ಏನು ತೋರಿಸ್ತಾ ಇದೆ, ಫಸ್ಟ್ ಅದನ್ನು ನೋಡಬೇಡ. ಈ ಶ್ಲೋಕದ ಅರ್ಥ ಏನು ಅಂತ. ಇಲ್ಲಿ ಕರ್ಮಫಲವನ್ನು ಆಶ್ರಯಿಸದೆ ಯಾವಾತನು ಮಾಡಬೇಕಾದ ಕರ್ಮಗಳನ್ನು ಮಾಡುತ್ತಿರುವನೋ ಅವನು ಸನ್ಯಾಸಿ, ಅವನು ಯೋಗಿ. ಅಂದರೆ ಕರ್ಮಯೋಗಿಯನ್ನು ಹೇಳ್ತಾ ಇದ್ದಾರೆ. ಕರ್ಮಯೋಗಿನ ಸನ್ಯಾಸಿ ಅಂತ ಕರೆದಿದ್ದಾರೆ. ಯಾಕೆ? ಫಲವನ್ನ ತ್ಯಾಗ ಮಾಡಿರ್ತಾನೆ ಸರ್ ಅವನು. ಅದಕ್ಕೆ ಮತ್ತೆ ಇನ್ನೇನು ತ್ಯಾಗ ಮಾಡ್ತಾನ ಅವನು? ಕಾರ್ಯ ಕರ್ಮ ಎಲ್ಲ ತ್ಯಾಗ ಮಾಡಿರ್ತಾನೆ ಸನ್ಯಾಸಿ ಆದವನು. ಇನ್ನೊಂದು ಬಿಟ್ರಿ ನೀವು, ಫಲವನ್ನು ತ್ಯಾಗ ಮಾಡಿರ್ತಾನೆ ಸರ್. ಇನ್ನೊಂದು ಏನ್ ತ್ಯಾಗ ಮಾಡ್ತಾನೆ? ಎರಡನ್ನು ಬಿಡ್ತಾನ ಅವನು. ಹೇಳಿದ್ದೆ ನಿನ್ನೆ, ಅಹಂಕಾರ. ನಾನು ಅಹಂಕಾರವನ್ನ ತ್ಯಾಗ ಮಾಡಿರ್ತಾನೆ. ಅದು ಇಂಪಾರ್ಟೆಂಟ್. ಎರಡು, ಫಲತ್ಯಾಗ, ಅಹಂಕಾರ ತ್ಯಾಗ ಮಾಡಿರೋದ್ರಿಂದ ಅವನನ್ನ ಸನ್ಯಾಸಿ ಅಂತ ಕರೀತಾರೆ ಅಂತ ನೋಡಿದ್ವಿ. ಅವನು ಸನ್ಯಾಸಿ ಅಲ್ಲ, ನಿಜವಾದ ಸನ್ಯಾಸಿ ಅಲ್ಲ, ಗೌಣ ಸನ್ಯಾಸಿ. ಸನ್ಯಾಸಿ ಅಂತ ಯಾರನ್ನ ಕರೆಯೋದು? ನೆಕ್ಸ್ಟು ಅವನ್ನ ಯೋಗಿ ಅಂತ ಕರೆದ್ರು. ಯಾಕೆ? ಅವನ್ನ ಯೋಗಿ ಅಂತ ಕರೀತಾರೆ? ಸಮತ್ವ ಬುದ್ಧಿಯಿಂದ ಮಾಡ್ತಾನೆ. ಅವನ ಮನಸ್ಸು ಬ್ಯಾಲೆನ್ಸ್ ಆಗಿರುತ್ತೆ. ಯಾವಾಗ ನಾವು ನಾನು ಅಹಂಕಾರ ಫಲವನ್ನ ಬಿಟ್ಬಿಡ್ತೀವೋ ನಮ್ಮ ಮನಸ್ಸಿನಲ್ಲಿ ಸಂಕಲ್ಪ ವಿಕಲ್ಪಗಳು ತುಂಬ ಕಡಿಮೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಅದು ಸರಿ, ಅರ್ಥ ಆಯ್ತು. ಇಲ್ಲಿ ನಿಜವಾದ ಸನ್ಯಾಸಿಯನ್ನ ನಿರಗ್ನಿ ಅಂತ ಕರೀತಾರೆ. ನಿಜವಾದ ಸನ್ಯಾಸಿ ಅಂದರೆ ಇಲ್ಲಿ ಈ ಕರ್ಮಯೋಗಿ ಗೌಣ ವೃತ್ತಿಯಿಂದ ಸನ್ಯಾಸಿ ಅಂತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಏನು ಹೇಳೋದು ನನಗೆ, ನಮ್ಮ ಗುರುಕುಲದಲ್ಲಿ ನಮ್ಮ ವೈಶ್ಯ ಕಮ್ಯುನಿಟಿನಲ್ಲಿ ಒಬ್ಬರು ಸನ್ಯಾಸ ದೀಕ್ಷೆ ತಗೊಂಡ್ರು. ನಿಮಗೆ ಗೊತ್ತೋ ಏನೋ ಗೊತ್ತಿಲ್ಲ. ಈಗ ಯಾರೋ ಒಬ್ಬರು ಅವರು ಬ್ರಹ್ಮಚಾರಿಗಳೇ, ಅವರು ಚಿನ್ಮಯಾನಂದ ಮಿಷನ್ ಅವ್ರ ಕಡೆಯಿಂದ ಅವರ ಶಿಷ್ಯರಾದ ಚಿದ್ರೂಪಾನಂದರು ಮತ್ತು ಅವರು ಇನ್ನೊಬ್ಬರು, ಅವ್ರ ಹೆಸರೇನೋ ಇದೆ, ದಯಾನಂದ ಸರಸ್ವತಿ ಅವರ ಶಿಷ್ಯರು. ಈಗ ಅವರು ಸನ್ಯಾಸ ದೀಕ್ಷೆ ತಗೊಂಡ್ರು. ಎಷ್ಟು? ಆವಾಗಲೇ 1 ವರ್ಷದಿಂದ. ಅವ್ರನ್ನ ಇವಾಗ ನಮ್ಮ ಕುಲಗುಳ ಪೀಠಕ್ಕೆ ಮಾಡಿದ್ದಾರೆ. ಅವ್ರ ಹೆಸರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಅಂತ. ಇರಲಿ, ಯಾಕೆ ಹೇಳಿದೆ ಅಂದರೆ
ನಿಜವಾಗ್ಲೂ ಅವರು ಕೆಂಪುದು ಸನ್ಯಾಸಿ ಬಟ್ಟೆ ಹಾಕೊಂಡಿದ್ದಾರೆ 1 ವರ್ಷದಿಂದೇನೆ. ಈಗ ಅವರು ಅಗ್ನಿ ಕಾರ್ಯ ಮಾಡೋಂಗಿಲ್ಲ, ಅವ್ರನ್ನ ಸನ್ಯಾಸಿ ಅಂತ ಕರೆಯೋದು, ಅವ್ರನ್ನ ನಿರಗ್ನಿ ಅಂತಾರೆ. ಈಗ ಬೇರೆಯವರು ಅಗ್ನಿ ಯಾವಾಗ ಮಾಡ್ತಾರೆ? ಅವರು ಬೇರೆಯವರು ಅಂದರೆ ಅವ್ರು ಸನ್ಯಾಸ ದೀಕ್ಷೆ ತಗೊಂಡಿರ್ಲಿಲ್ಲ ಅಂತ ಇಟ್ಕೊಳ್ರಿ. ಬೇರೆಯವರು 4 ಆಶ್ರಮದಲ್ಲಿ ಯಾವಾಗ ಅಗ್ನಿ ಕಾರ್ಯ ಮಾಡ್ತಾರೆ? ನಮಗೆ 4 ವರ್ಣಾಶ್ರಮಗಳಿದೆ. ಯಾವುದಾದ್ರು? ಬ್ರಹ್ಮಚಾರಿ ಬ್ರಹ್ಮಚಾರಿ ಆಶ್ರಮ, ಆಮೇಲೆ ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ. ಸೊ ಅಲ್ಲಿಗೆ ಈ ಬ್ರಹ್ಮಚಾರಿ ಅವನ ಅಗ್ನಿ ಇಡೋದಿಲ್ಲ, ಅಥವಾ ಗುರುಕುಲದಲ್ಲಿ ಏನಾದರೂ ಮಾಡ್ಬೋದು. ಇನ್ನು ಗೃಹಸ್ಥ ಅಗ್ನಿ ಇಡ್ತಾನೆ. ಎಲ್ಲಿಡ್ತಾನೆ ಅವನ ಅಗ್ನಿನ? ಮದುವೆ ಮಾಡಿಕೊಂಡಾಗ, ಮತ್ತೆ ಈ ಹೋಮ ಹವನ ಯಾಗ ಯಜ್ಞಗಳು ಮಾಡಬೇಕಾದ್ರೆ, ಹೆಂಡತಿ ಸಮೇತವಾಗಿ ಅಶ್ವಮೇಧ ಯಾಗ ಮಾಡಬೇಕಾದ್ರೆ ಅಗ್ನಿ ಇಟ್ಕೋಬೇಕು ಅವನು ಅಲ್ವಾ? ಅಲ್ಲಿ ಅಗ್ನಿ ಮಾಡ್ತಾನವನು. ಮತ್ತೆ ವಾನಪ್ರಸ್ಥಾಶ್ರಮದಲ್ಲೂ ಕೂಡ ಅಗ್ನಿಗೇನಾದರೂ ಮಾಡ್ಬೋದು, ಮಾಡಲಿ ಬಿಡಲಿ. ಈಗ ಅವನು 4ನೇ ಆಶ್ರಮ ಸನ್ಯಾಸಾಶ್ರಮಕ್ಕೆ ಬಂದರೆ ಅವನು ಅಗ್ನಿನ ಇಟ್ಕೋಬಾರ್ದು, ಅವನಿಗೆ ಹೇಳೋದು ನಿರಗ್ನಿ ಅಂತ. ಮತ್ತೆ ಅವನಲ್ಲಿ ಕ್ರಿಯೆಗಳು ಇರುತ್ತಾ ಸನ್ಯಾಸಿಯಲ್ಲಿ? ಕ್ರಿಯೆ ಅಂತಂದರೆ ಅವನು ಈ ಬ್ರಹ್ಮಚರ್ಯ ಆಶ್ರಮದಲ್ಲಿದ್ದಾಗ ಏನು ಕೆಲಸ ಮಾಡಬೇಕು ಅದು ಮಾಡಬಾರ್ದು. ಸನ್ಯಾಸ ದೀಕ್ಷೆ ತಗೊಂಡಾಗ ಅವುಗಳನ್ನ ಬಿಟ್ಬಿಡ್ಬೇಕು. ಗುರು ಸೇವೆ ಮಾಡೋದು ಅವೆಲ್ಲ ಬಿಟ್ಬಿಡ್ಬೇಕು ಅವನು. ಗೃಹಸ್ಥಾಶ್ರಮದಲ್ಲಿ ಮಾಡಬೇಕಾಗಿರೋ ಕರ್ಮಗಳು ಬೇಕಾದಷ್ಟಿದೆ, ಮೊನ್ನೆ ಹೇಳಿದ್ದೆ, ಅದನ್ನು ಬಿಟ್ಬಿಡ್ಬೇಕು. ಇನ್ನು ವಾನಪ್ರಸ್ಥಾಶ್ರಮದಲ್ಲಿ ಹೇಳುವಂಥ ತಪಸ್ಸು, ಚಾಂದ್ರಾಯಣ ಇವೆಲ್ಲ ತಪಸ್ಸುಗಳಿದೆ ಅಲ್ಲಿ, ಅವುಗಳನ್ನು ಬಿಟ್ಬಿಡ್ಬೇಕು. ಅದಕ್ಕೆ ಅವನ ಸನ್ಯಾಸಿ ಅಂತ ಕರೆಯೋದು. ಆ ಸನ್ಯಾಸಿ ಅಂದರೆ ಅವನಿಗೆ ಸರ್ವಕರ್ಮ ಸನ್ಯಾಸ ಮಾಡ್ಕೊಂಡಿರ್ತಾನೆ. ಅಂದರೆ ಕರ್ಮಗಳನ್ನ ಪೂರ್ತಿ ಬಿಟ್ಬಿಟ್ಟಿರ್ತಾನೆ. ಕರ್ಮಗಳನ್ನ ಬಿಡ್ತಾನೆ ಅಂತಂದರೆ ಇನ್ನು ಮುಕ್ತನಾಗಿಲ್ಲ. ಅವನಿಗೆ ಅಹಂಕಾರ ಇದೆ, ಒಳಗಡೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಬೀಜ ರೂಪದಲ್ಲಿರುತ್ತೆ. ಆದರೂ ಕೂಡ ಆ ನಿಜವಾದ ಸನ್ಯಾಸಿ ಮೋಕ್ಷಕ್ಕೋಸ್ಕರ ತಗೊತಾನಲ್ಲ, ಅದಕ್ಕೆ ಮುಮುಕ್ಷು ಆಶ್ರಮ ಸನ್ಯಾಸ ಅಂತ ಕರೀತಾರೆ. ಅವನು ಎಲ್ಲ ಈ ಕೆಲ್ಸಗಳನ್ನೆಲ್ಲ ಬಿಟ್ಬಿಟ್ಟಿರ್ತಾನವನು. ಲೌಕಿಕ ವೈದಿಕ ಎರಡನ್ನು ಬಿಟ್ಬಿಟ್ಟಿರ್ತಾನವನು. ಲೌಕಿಕ ಅಂತಂದರೆ ಹೆಂಡತಿ ಮಕ್ಕಳನ್ನ ಸಾಕೋದು ಮಾಡೋದು ಇವೆಲ್ಲ ಹೇಳ್ತಾನಲ್ಲ 3 ಆಶ್ರಮಗಳಲ್ಲಿ ಏನು ಮಾಡಬೇಕು ಅವು ಮಾಡಬಾರ್ದು. ಅವನು ಮಾಡಿದ್ರೆ ಅವನು ಸನ್ಯಾಸಿ ಏನಲ್ಲ. ಮತ್ತು ಅವನು ದೇಶ ಉದ್ಧಾರ ಮಾಡೋದು, ಊರು ಉದ್ಧಾರ ಮಾಡೋದು, ಆಶ್ರಮ ಉದ್ಧಾರ ಮಾಡೋದು, ದೇವಸ್ಥಾನ ಉದ್ಧಾರ ಮಾಡೋಕ್ಕೆ ಹೋಗಬಾರ್ದು. ಎಲ್ಲ ಕೆಲಸಗಳು ಅವನು ಹೆಂಡತಿ ಮಕ್ಕಳು ನೋಡೋದನ್ನೇ ಬಿಟ್ಬಿಡ್ಬೇಕು ಅಂತ ಅಂದರೆ, ಇನ್ನು ನಾನು ಬೂರುಕೇರಿಯ ಚಿಂತೆಯು ಸಾಕು ಅಂತ ತಾನೇ ಹೇಳೋದು ಸನ್ಯಾಸಿಗೆ. ಸನ್ಯಾಸಿ ಅಂತಂದ್ರೆ ಇಲ್ಲಿ ಬಟ್ಟೆ ಹಾಕ್ಕೊಳ್ಳೋನಲ್ಲ, ದೇವರ ಚಿಂತನೆ ಮೋಕ್ಷ ಬೇಕು ಅಂತ ಅವನಿಗೆ. ಆದ್ದರಿಂದ ಈಗ ಅವನಿಗೆ ಅಗ್ನಿ ಕಾರ್ಯ ಮಾಡಬಾರ್ದು. ಕರೆಕ್ಟು ಹೇಳಬೇಕು ಅಂತಂದರೆ ಅವರು ಸನ್ಯಾಸಿಗಳು ದೇವಸ್ಥಾನಕ್ಕೆ ಹೋದರೆ ಮಂಗಳಾರತಿ ತಗೋಬಾರ್ದಂತೆ, ಅವ್ರು ಮಂಗಳಾರತಿ ಕೂಡ ಮಾಡಬಾರ್ದಂತೆ ಅಂತ ಹೇಳ್ತಾರೆ. ಏನಾದರೂ ಇಟ್ಕೊಳ್ಳಿ. ಆ ಒಟ್ಟಿನಲ್ಲಿ ಅವರಿಗೆ ನಿರಗ್ನಿ ಮತ್ತು ಅವನ ಅಕ್ರಿಯ ಅಂತ ಕರೆದಿದೆ. ಸನ್ಯಾಸಿ ಅದವನಿಗೆ ಹಂಗೆ ಕರಿಬೇಕು. ನೀವು ಈ ಕರ್ಮಯೋಗಿನ ಸನ್ಯಾಸಿ ಯೋಗಿ ಅಂತ ಕರಿತೀರಲ್ಲ, ಹೆಂಗೆ ಹೊಂದುತ್ತೆ ಅಂತ ಹೇಳ್ತಾ ಇದ್ದಾರಿಲ್ಲ, ಅಷ್ಟೇ, ಇನ್ನೇನಿಲ್ಲ. ಈ ಶ್ಲೋಕಕ್ಕೆ ಇಷ್ಟ ಅರ್ಥ ಇದೆ. ಇಲ್ಲಿ ಕರ್ಮಯೋಗವನ್ನು ಹೋಗಲಿ ಧ್ಯಾನ ಯೋಗಕ್ಕಿರುವ ಸಂಬಂಧವನ್ನು ಹೇಳ್ತಾ ಇದ್ದಾರೆ. ಈಗ ಕರ್ಮಯೋಗಿಯನ್ನು ಸನ್ಯಾಸಿ ಅಂತ ಹೇಳಿದ್ದು ಯಾಕೆ ಗೊತ್ತಾಯಿತು, ಯೋಗಿ ಅಂತ ಯಾಕೆ ಕರೀತಾರೆ ಅವೆಲ್ಲ ಒಪ್ಕೊಂಡ್ಬಿಡ್ತೀವಿ, ಅವೆಲ್ಲ ಆಗೋಯ್ತು. ನಮ್ಗೆ ಹಿಂದೆನೇ ಅದನ್ನ ಬಗ್ಗೆ ಚಿಂತನೆ ಮಾಡಿದ್ವಿ. ಈಗ ಇಲ್ಲಿ ಬಂದಿರೋ ಪ್ರಶ್ನೆ ಏನು ಅಂದರೆ, ಮತ್ತಿನ್ನೊಂದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಿದ್ರಲ್ಲಿ. ನಾವು 4 ಹೇಳ್ತಾ ಇದ್ದೆ.
ಅವಿದ್ಯ, ಕಾಮ, ಕರ್ಮ, ಕರ್ಮ ಮಾಡಿದ್ಮೇಲೆ ಜನ್ಮ ಅಂತ ಹೇಳಿದ್ದೆ. ಮತ್ತು ಇದಂಗೆ ಸೈಕಲ್ ರಿಪೀಟ್ ಆಗುತ್ತೆ ಅಂತ ಹೇಳಿದ್ದೆ. ನೋಡ್ರಿ, 4: ಅವಿದ್ಯ, ಕಾಮ, ಕರ್ಮ. ಇದು ಬಿಟ್ಬಿಡ್ರಿ. ಈ ಕಾಮ ಕರ್ಮ ಇವೆರಡರ ಮಧ್ಯೆ ಇನ್ನೊಂದು ಬರುತ್ತೆ, ಅದು ಇಂಪಾರ್ಟೆಂಟು. ಈಗ ಉದಾಹರಣೆಗೆ ನಮ್ಗೆ ಗೊತ್ತಿರೋ ಎಕ್ಸಾಂಪಲ್ ತಗೊಳ್ಳೋಣ. ಅವಿದ್ಯ, ಹಾವು ಹಗ್ಗ. ರಾಂಗ್ ನಾಲೆಡ್ಜಿಂದ ನಾನು ಹಾವು ಅಂತ ಅಂದ್ಕೊಂಡೆ, ಅವಿದ್ಯೆ. ಇದ್ದದ್ದನ್ನಿದ್ದಾಗ ನೋಡಲಿಲ್ಲ ಹಗ್ಗ ಅಂತ. ಸೊ ಮೊದಲನೇ ತಪ್ಪು, ಅದ್ರ ಬದಲು ತಪ್ಪಾಗಿ ತಿಳ್ಕೊಂಡೆ. ಅದನ್ನು ರಾಂಗ್ ನಾಲೆಡ್ಜ್, ಅವಿದ್ಯೆ, ಅಧ್ಯಾಸ. ಯಾವಾಗ ನಾನು ಹಾವು ಅಂತ ತಿಳ್ಕೊಂಡೋ ಅವಿದ್ಯ. ಅವಿದ್ಯೆಯಿಂದ ನನಗೆ ಕಾಮ ಬರುತ್ತೆ. ಈ ಕಾಮ ಬಂದಿದ ತಕ್ಷಣ ಎರಡಾಗತ್ತಲ್ಲಿ. ಏನಾಗುತ್ತೆ ಹೇಳ್ರಿ? ಹಾವು ಅಂತ ಅಂದಿದ ತಕ್ಷಣ ಏನು ಮಾಡ್ಬೇಕು ನಾನು? ಅಲ್ಲಿಂದ ಓಡೋಗೋದು, ಭಯ, ಓಡೋಗ್ಬೇಕು. ದುಃಖ ಅಂತಂದಿದ ತಕ್ಷಣ ದುಃಖ ನಿವೃತ್ತಿ ಮಾಡ್ಕೊಳ್ಳೋದಕ್ಕೆ ಓಡೋಗ್ಬೇಕು. ಅಕಸ್ಮಾತ್ ಅಲ್ಲಿ ಪಳಪಳ ಅಂತ ಹೊಡಿತಾ ಇದೆ ಸಮುದ್ರದ ದಡದಲ್ಲಿ ಅಂದ್ರೆ ಏನು ಮಾಡ್ತೀನಿ? ಆಸೆ ತಗೊಳಕ್ ಹೋಗ್ತೀನಿ. ಒಟ್ಟಿನಲ್ಲಿ ಎರಡೂ ಕೂಡ ಕಾಮವೇ. ಕಾಮ ಅಂತಂದ್ರೆ ಏನು? ಸುಖ ಪ್ರಾಪ್ತಿಗೆ ಪ್ರಯತ್ನ, ದುಃಖ ನಿವೃತ್ತಿಗೆ ಪ್ರಯತ್ನ. ಅಂದರೆ ಕರ್ಮ ಮಾಡಬೇಕು ಅಂತ. ಎರಡರಲ್ಲೂ ಕರ್ಮ ಮಾಡಬೇಕು ನಾನು. ಇದನ್ನ ಕಾಮ ಅಂತ ಕರೀತಾರೆ. ಈಗ ಈ ಬೆಳ್ಳಿ ಇದೆ ಅಂತಂದರೆ, ಹಾವು ಇದೆ ಅಂತ ನನಗದು 100% ಆಗಿರುತ್ತೆ. ನಾನಿವಾಗ ಏನು ಮಾಡಬೇಕು? ಕ್ರಿಯೆ ಮಾಡಬೇಕಲ್ಲಿ. ಈ ಕ್ರಿಯೆ ಮಾಡೋಕ್ಕೆ ಮೊದಲು ಈ ಕಾಮಕ್ಕೂ ಕ್ರಿಯೆಗೂ ಮಧ್ಯದಲ್ಲಿ ಇನ್ನೊಂದಿದೆ, ಅದು ಸಂಕಲ್ಪ. ಸಂಕಲ್ಪ ಏನು? ಸಂಕಲ್ಪ ಹಾವಿದೆ, ನಾನು ಹೋದರೆ ಕಚ್ಚುತ್ತೆ, ಸತ್ತೋಗ್ತೀನಿ ಅಂತ ಭಯದಿಂದ ಓಡೋಗ್ಬೇಕು ಅನ್ನೋವನ್ನು ಡಿಸೈಡ್ ಮಾಡಬೇಕು. ಬುದ್ಧಿಯಿಂದಲೋ ಮನಸ್ಸಿನಿಂದಲೋ. ಸಂಕಲ್ಪ ಅಂದರೆ ಬುದ್ಧಿನೇ ಮಾಡೋದು. ಸಂಕಲ್ಪ ವಿಕಲ್ಪಗಳು. ದೇವಸ್ಥಾನಕ್ಕೆ ಹೋಗಿ ಸಂಕಲ್ಪ ಮಾಡ್ರಿ ಅಂತಾರಲ್ಲ, ಹಾಗೆ ಇರಲಿ. ಬುದ್ಧಿನೋ ಮನಸ್ಸೋ ಒಟ್ಟಿನಲ್ಲಿ ಅದನ್ನು ಡಿಸೈಡ್ ಮಾಡುತ್ತೆ. ಬೆಳ್ಳಿ ಅಂತಂದಿದ ತಕ್ಷಣ ಓಹೋ ಬೆಳ್ಳಿ ಇದೆ, ಆಸೆ, ನನಗೆ ದುಡ್ಡು ಜಾಸ್ತಿ ಬರುತ್ತೆ, ದುಡ್ಡು ತಗೊಂಡ್ರೆ ಹಾಯವಾಗಿರ್ಬೋದು ಅಂತ ಅದನ್ನು ತಗೊಂಡೋಗಕ್ಕೆ ಹೋಗಬೇಕು. ಅಲ್ಲಿ ಸಂಕಲ್ಪ ಮಾಡಬೇಕು. ಸಂಕಲ್ಪ ಅಂದರೆ ನಾನು ತಗೋಬೇಕು, ಅಷ್ಟರಲ್ಲಿ ಯಾರು ತಗೊಂಡ್ಬಿಡ್ತಾರೆ ಅಂತ. ಸೊ ಈ ಕಾಮಕ್ಕೂ ಕರ್ಮಕ್ಕೂ ಮಧ್ಯೆ ಈ ಸಂಕಲ್ಪ ಅದಿರುತ್ತೆ. ಈ ಕರ್ಮಯೋಗದಲ್ಲಿ ನಾವು ಸಂಕಲ್ಪ ತ್ಯಾಗ ಮಾಡಬೇಕು, ಅದು ಇಂಪಾರ್ಟೆಂಟ್. ಸೊ ಇದನ್ನು ನಾವು ಹಿಂದೆ ನಾನು ಇದನ್ನು ಗಮನಿಸಿರಲಿಲ್ಲ. ಮತ್ತು ಓದ್ತಾ ಇದ್ದರೆ ಇದು ಬರುತ್ತೆ ನೋಡ್ರಿ. ಇಷ್ಟು ನಮ್ಗೆ ಅರ್ಥ ಆಯ್ತಲ್ವ? ಈಗ ನಾನು ಅದನ್ನು ಓದ್ತೀನಿ, ನಿಮಗೆ ಸ್ಪಷ್ಟವಾಗಿ ತುಂಬ ಇಂಪಾರ್ಟೆಂಟ್ ಇದು. ಕರ್ಮಯೋಗದಲ್ಲಿ ಸಂಕಲ್ಪ ತ್ಯಾಗ ಮಾಡಿರ್ತಾನೋ. ಫಸ್ಟು ನಾವು ಸಂಕಲ್ಪ ತ್ಯಾಗ ಮಾಡಬೇಕು, ಆಮೇಲೆ ಕರ್ಮನ ಬಿಡ್ತೀವಿ. ಕರ್ಮಕ್ಕಿಂತ ಕರ್ಮ ನಾನು ಮಾಡೋದಿಕ್ಕೆ ಆಧಾರ ಏನು ಅಂದರೆ ಸಂಕಲ್ಪ. ಕರೆಕ್ಟ್ ಅಲ್ವಾ? ಹಾಗೆ ಇಲ್ಲಿ ಎಲ್ಲಿ ಹೇಳಿದ್ದಾರೆ? ಇಲ್ಲಿ ಓದ್ತೀನಿ ನೋಡ್ರಿ, ಗಮನ ಕೊಟ್ಟು ಕೇಳಿ. ಸ್ವಾಮಿಗಳು ಬರೆದಿದ್ದಾರೆ ಇಲ್ಲಿ. ನೀವು ಪುಸ್ತಕ ನೋಡ್ಕೊತಾ ಇದ್ದರೆ ಆ ಭಗವದ್ಗೀತೆ ಪುಸ್ತಕದಲ್ಲಿ 230 ಅಲ್ಲಿ 2ನೇ ಪ್ಯಾರಾದಲ್ಲಿ ಯಾವುದನ್ನು ಸನ್ಯಾಸಿ ಅಂತ ಅಂತಾರೋ ಅದು ಕರ್ಮಯೋಗ ಅಂತ ತಿಳಿದಿರು.
ಕರ್ಮಯೋಗಿ ಏನೋ ಸನ್ಯಾಸಿ ಪಟ್ಟೆ ಹಾಕ್ಕೊಳ್ಳಲ್ಲ, ಆದರೂ ಅವನು ಸನ್ಯಾಸಿ ಅಂತ ಯಾಕೆ? ಎರಡನ್ನ ತ್ಯಾಗ ಮಾಡಿರೋದ್ರಿಂದ ಅವನು ಫಲ ನಾನು ಅನ್ನೋ ಅಹಂಕಾರ ಪ್ಲಸ್ ಸಂಕಲ್ಪ ತ್ಯಾಗ. ಅದಕ್ಕೋಸ್ಕರ ಈ ಸಂಕಲ್ಪವನ್ನು ಸನ್ಯಾಸಿಯಾದವನು ಯಾವನು ಯೋಗಿ ಆಗಲಾರನು. ಈ ಸಂಕಲ್ಪವನ್ನು ಸನ್ಯಾಸ ಮಾಡದವನು, ಸಂಕಲ್ಪ ನಾನು ಫಲ ಬಿಡ್ತೀನಿ ಅಂದರೆ ಆ ಬಿಡೋದಕ್ಕೆ ಮೊದಲು ನಾನು ಡಿಸೈಡ್ ಮಾಡಬೇಕು. ನಾನು ಏನಾದರೂ ಆಗಲಿ ರ್ಯಾಂಕ್ ಬರಬೇಕು ಅಂತ ಡಿಸೈಡ್ ಮಾಡೋ ಸಂಕಲ್ಪ ಬಂದ್ರೇ ನಾನು ಓದೋದಕ್ಕೆ ಶುರು ಮಾಡೋದು. ಆ ಕರ್ಮದ ಹಿಂದೆ ಸಂಕಲ್ಪ ಇರುತ್ತೆ. ಅದನ್ನು ಹೇಳ್ತಾ ಇದ್ದಾರೆ, ಫಲತ್ಯಾಗದ ಜೊತೆಗೆ ಸಂಕಲ್ಪ ತ್ಯಾಗ ಮಾಡಬೇಕು. ಇದು ಹೇಳ್ತಾ ಇರೋದು. ಯಾವನು ಅದು ಅಕಸ್ಮಾತ್ ಸಂಕಲ್ಪ ತ್ಯಾಗ ಮಾಡಲಿಲ್ಲ ಅಂದರೆ ಕರ್ಮ ಸುಮ್ಮನೆ ಬಿಟ್ಟರೆ ಮತ್ತೆ ಅದು ಎದ್ಕೊಂಬಂದ್ಬಿಡುತ್ತೆ, ಹಿಂದೆ ಕತ್ತಿನ ಪಟ್ಟಿ ಇಟ್ಟು ಕೆಲಸದ ನೂಗ್ಬಿಡುತ್ತೆ. ಆದ್ದರಿಂದ ಅವನು ಯೋಗಿ ಆಗೋದಿಲ್ಲ. ಫಲತ್ಯಾಗದ ಹಿಂದೆ ಸಂಕಲ್ಪ ತ್ಯಾಗ ಮಾಡಿದ್ರೇ ಅವನು ಅದರಲ್ಲಿ ತೊಡಗಬೇಕಾದ್ರೆ. ಅಂದರೆ ಬೆಳ್ಳಿ ಅಂತಂದರೆ ಎತ್ಕೊಳ್ಳೋದಕ್ಕೆ, ಹಾವು ಅಂತಂದರೆ ಓಡೋದಕ್ಕೆ, ಸುಖ ಪ್ರಾಪ್ತಿ ದುಃಖ ನಿವೃತ್ತಿ ಅಂತ ಹೇಳ್ತಾರೆ. ಆದ್ದರಿಂದ ಸಂಕಲ್ಪ ತ್ಯಾಗದಿಂದ ಕರ್ಮಯೋಗಿಯನ್ನು ಯೋಗವೆಂದಿರುವುದು ಹೇಗೆ ಅಂದರೆ ಅವನ ಸಂಕಲ್ಪ ತ್ಯಾಗದಿಂದ. ಯಾವಾಗ ಸಂಕಲ್ಪ ಇಲ್ವೋ ಕರ್ಮ ಇಲ್ಲ. ಕರ್ಮ ಯಾವಾಗ ಅಂದರೆ ಆ ಫಲ ಇಲ್ಲ. ಫಲ ಇಲ್ಲದೆ ಇರೋದರಿಂದ ಅವನ ಮನಸ್ಸು ಸಮಾಧಾನವಾಗಿರುತ್ತೆ. ಯಾವನು ಸಂಕಲ್ಪವನ್ನು ಮಾಡುತ್ತಾನೋ ಅವನಿಗೆ ಕಾಮ ಉಂಟಾಗುತ್ತೆ. ಹಾಗೆ ಸಂಕಲ್ಪ ಮಾಡಿದ್ರೆ ಕಾಮ ಉಂಟಾಗುತ್ತೆ. ಅವಾಗೇನಾಗುತ್ತೆ, ಇವಾಗ ಆ ವಸ್ತು ಸಿಗದೇ ಇದ್ದರೆ ಅವನು ಬೇಕು ಅಂತ ಹಠ ಹಿಡಿತಾನೆ. ವಸ್ತು ಸಿಗದೇ ಇದ್ದರೆ ಕಾಮದಿಂದ ಕ್ರೋಧ, ಸಿಕ್ತು ಅನುಭವಿಸಿದ್ರೆ ಅದರ ಸಂಸ್ಕಾರ ಮತ್ತು ಇದು ರಿಪಿಟೇಷನ್, ಅದನ್ನು ನಾವೆಲ್ಲ ಚೆನ್ನಾಗಿ ನೋಡಿದ್ದೀವಿ. ಕಾಮದಿಂದ ಕರ್ಮವ ಮಾಡಲೇಬೇಕಾಯ್ತು. ಆದ್ದರಿಂದ ಸಂಕಲ್ಪ ತ್ಯಾಗವಿಲ್ಲದೆ ಯಾವನೂ ಸನ್ಯಾಸಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಕರ್ಮಯೋಗ ಆಗಲಿ, ಇನ್ನು ಸನ್ಯಾಸಿ ಆಗಲಿ, ಗೌಣದ್ದು ಕರ್ಮಯೋಗ. ಇನ್ನು ಸನ್ಯಾಸಿ ಅಂತೂ ಕರ್ಮಗಳನ್ನೇ ಬಿಟ್ಬಿಟ್ಟಿರ್ತಾನೆ, ಅವನಲ್ಲಿ ಕರ್ಮಗಳು ಬಿದ್ದೋಗಿರುತ್ತೆ. ಆದರೆ ಅವನಿಗೆ ಕರ್ಮಗಳನ್ನ ಬಿಟ್ಟಿರ್ತಾರೆ. ಯಾವ ಕರ್ಮಗಳನ್ನ ಬಿಟ್ಟಿರ್ತಾನೆ ಅವನು? ಈ ವರ್ಣಾಶ್ರಮ ಧರ್ಮದಲ್ಲಿರೋ ಕರ್ಮಗಳನ್ನ ಬಿಡ್ತಾನೆ. ಬೇರೆ ಕರ್ಮ ಮಾಡಬೇಕು ಅವನೇನು ಮಾಡಬೇಕು? ಸನ್ಯಾಸಿ ಆದವನೇನು ಮಾಡಬೇಕು? ಇವಾಗ ಮೋಕ್ಷನೇ ಬೇಕು ಅಂತ ಸನ್ಯಾಸ ತಗೊಂಡ್ರು ಅಂತ ಇಟ್ಕೊಳ್ರಿ, ಕೆಂಪು ಬಟ್ಟೆ ಹಾಕ್ಕೊಂಡ್ರು ಅಂತ ಇಟ್ಕೊಳ್ರಿ, ಅವನು ಈ ಕೆಲ್ಸಗಳು ಮಾಡಬಾರ್ದು. ಅವನು ಸರ್ವ ಕರ್ಮಗಳನ್ನ ಬಿಟ್ಬಿಡ್ಬೇಕು. ಕರ್ಮಗಳು ಅಂದ್ರೆ ಯಾವುದು? ಈ 4 ವರ್ಣಾಶ್ರಮದಲ್ಲಿ ಅವನು ಯಾರೆಲ್ಲಾದರೂ ಇರಲಿ ಅವುಗಳನ್ನ ಬಿಟ್ಬಿಡ್ಬೇಕು ಪೂರ್ತಿ, ಯಾವುದು ಮಾಡಬಾರ್ದು. ಆದರೆ ಇವನಿಗೆ ಬೇರೆ ಕೆಲಸ ಇರುತ್ತೆ. ಯಾಕೆಂದರೆ ಇವನು ಇನ್ನೂ ಮುಕ್ತನಾಗಿಲ್ಲ. ಅವನೇನು ಕೆಲಸ ಮಾಡಬೇಕು? ಮತ್ತೆ ಸನ್ಯಾಸಿ ಆದವನು ಏನು ಕೆಲಸ ಮಾಡಬೇಕು? ಪ್ರಶ್ನೆ ಏನು ಮಾಡಬೇಕು? ಆತ್ಮನ್ನ ಯೋಚನೆ ಮಾಡ್ಬೇಕು. ಅವನು ಬೇರೆ ಕೆಲಸ, ಅವನ ನಿಜವಾದ ಕೆಲಸ. ನಾವು ಸಾಧನೆ ಚಾರ್ಟ್ ನೋಡೋಣ, ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಪರಂಪರಾ ಸಾಧನ ಮಾಡಕ್ಕೆ ಹೋಗ್ಬಾರ್ದು ಅವನು. ಆದರೆ ಕರ್ಮಯೋಗ ಕೊನೆಯವರೆಗೂ ಮಾಡ್ತಾ ಇರಬೇಕು. ಇವಾಗ ಜಪ ಮಾಡ್ತಾನೆ ಅಂತ ಇಟ್ಕೊಳ್ರಿ, ಶ್ರವಣ ಮನನ ಧ್ಯಾನ ಮಾಡ್ತಾನೆ ಅಂತ ಇಟ್ಕೊಳ್ರಿ, ಅದನ್ನು ಕರ್ಮಯೋಗದಲ್ಲಿ ಮಾಡಬೇಕು. ಅದೆಲ್ಲ ಸರಿ. ಆಮೇಲೆ ಅವನು 3 ಶ್ರವಣ ಮನನ ಧ್ಯಾನ ಈ 3ರಲ್ಲೇ ಮಾಡ್ತಾ ಇರಬೇಕು. ಅಥವಾ ಜಪ ಕೊನೆ ಹಂತ ಸಾಧನೆ ಇದು. ಈಗ ಅದಕ್ಕಿಂತ ಹಿಂದೆ ಇನ್ಯಾವ ಸಾಧನೆಗಳಿದೆ, ಅದರ ಜೊತೆಗೆ ಅವನು ಮಾಡಬೇಕಾಗಿರೋದು ಇನ್ಯಾವ ಸಾಧನೆ ಇದೆ? ಸನ್ಯಾಸಿಗೆ ಸರಿ ಶ್ರವಣ ಮನನ ಧ್ಯಾನ, ಅದು ನೇರ ಸಾಧನ. ಅದಕ್ಕಿಂತ ಹಿಂದೆ ಯಾವ ಸಾಧನೆ ಇದೆ? ಸರ್, ಯಮ ನಿಯಮ ಅಮಾನಿತ್ವ ಅದು ಇಟ್ಕೋಬೇಕು. ಇಲ್ಲಿ ಯಮ ನಿಯಮಗಳು ಭಗವದ್ಗೀತೆಯಲ್ಲಿ ಅಷ್ಟಾಂಗ ಯೋಗದಲ್ಲಿ ಹೇಳಿರೋ ಯಮ ನಿಯಮಗಳು ಅವುಗಳನ್ನ ಮಾಡ್ಬೇಕು. ಅವನು ಇವುಗಳನ್ನ ಬಿಡಂಗಿಲ್ಲ. ಅವನು ಮುಕ್ತನಾಗೋವರೆಗೂ ಮಾಡ್ತಾ ಇರ್ಬೇಕು ಅವನು ಯಮ ನಿಯಮಗಳು. ಮತ್ತೆ ಭಗವದ್ಗೀತೆ 13ನೇ ಅಧ್ಯಾಯದಲ್ಲಿ ಹೇಳಿರೋ ಅಮಾನಿತ್ವಾದಿ ಸಾಧನೆಗಳು 2 ಡಜನ್
24 ಹೇಳ್ತಾರೆ. ಆಮೇಲೆ ಭಗವದ್ಗೀತೆ, ಆಮೇಲೆ 13ನೇ ಅಧ್ಯಾಯ ಇದ್ದು, ಮತ್ತೆ 14ನೇ ಅಧ್ಯಾಯದಲ್ಲಿ ದೈವಿ ಗುಣಗಳನ್ನ ತಮೋಗುಣ, ರಜಗುಣ, ಸತ್ವಗುಣ ಹೇಳ್ತಾರೆ. ಗುಣತ್ರಯ ವಿಭಾಗ ಯೋಗ, ಅಲ್ಲಿ ಅವನು ಸತ್ವಗುಣವನ್ನಕ್ಕೆ ಪ್ರಧಾನವಾಗಿರಬೇಕು, ಆದರೆ ಗುಣಗಳನ್ನ ಮೀರೋದಕ್ಕೆ ಪ್ರಯತ್ನ ಮಾಡಬೇಕು. ಆಮೇಲೆ 16ನೇ ಅಧ್ಯಾಯದಲ್ಲಿ ಅಸುರಿ ಗುಣಗಳನ್ನ ಬಿಡ್ತಾ ದೈವಿ ಗುಣಗಳನ್ನ ಸಂಪಾದನೆ ಮಾಡಬೇಕು. ಇದು ಪರಂಪರಾ ಸಾಧನೆಗಳಿಗಿಂತ ಕಷ್ಟ. ಹೆಂಗಿದೆ ನೋಡ್ರಿ. ಒಂದು ನಿಮಿಷ, ಯಾರಾದರೂ ಬದನೆ ಮಾಡ್ತಾ ಇರಿ ಸ್ವಲ್ಪ. ಹಲೋ, ಹೇಳಿ. सच्चिदानंद गुरु सच्चिदानंद, सच्चिदानंद गुरु सच्चिदानंद, सच्चिदानंद गुरु सच्चिदानंद, सच्चिदानंद गुरु सच्चिदानंद. ನೀವು ಹೇಳ್ತಾ ಇರಿ ಹಾಗೆ. ब्रह्मानंद गुरु सच्चिदानंद, आत्मानंद गुरु सच्चिदानंद, ब्रह्मानंद गुरु सच्चिदानंद, आत्मानंद गुरु सच्चिदानंद, सच्चिदानंद गुरु सच्चिदानंद, सच्चिदानंद गुरु सच्चिदानंद, नित्यानंद गुरु सच्चिदानंद, निखिलानंद गुरु सच्चिदानंद, सच्चिदानंद गुरु सच्चिदानंद. ಓಕೆನಮ್ಮ. ಹಾ, ಇಲ್ಲಿ ಸ್ವಲ್ಪ ಗಮನಿಸಿ. ಎಲ್ರಿಗೂ ಕಾಣಿಸ್ತಾ ಇದೆಯಾ ಚಾರ್ಟ್? ಹಲೋ, ಕಾಣಿಸ್ತಾ ಇದೆ ಸರ್. ಇಲ್ಲಿ ನೋಡಿ, ಇವಾಗ ನಿಮಗೆ ಚಾರ್ಟ್ ನೋಡಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಲ್ಲ. ಇಲ್ಲಿ ನಂದು ಕೈ ಕಾಣಿಸ್ತಾ ಇದೆ ನೋಡ್ರಿ. ಈ ಕೈನಲ್ಲಿ ನಾನು ಆರೋ ಮಾರ್ಕ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಮೊದಲನೇದು ಪರಂಪರಾ ಸಾಧನೆಗಳು. ಅದರಲ್ಲಿ ಮುಖ್ಯವಾಗಿರೋದು ಕರ್ಮಯೋಗ, ಜಪ, ಉಪಾಸನೆ. ಉಪಾಸನೆ ಉಪನಿಷತ್ತುಗಳಲ್ಲಿ ಹೇಳೋದು, ಯಾರೂ ನಾವು ಮಾಡೋಕ್ಕೆ ಬರಲ್ಲ. ಆದರೂ ಕೂಡ ರಾಮನ ಉಪಾಸನೆ, ಮತ್ತು ಕೃಷ್ಣನ ಉಪಾಸನೆ, ಗಣಪತಿ ಉಪಾಸಕರು, ಅಥವಾ ನಮ್ಮ ಕುಲಕರ್ಣಿ ಸ್ವಾಮಿಗಳು ದತ್ತಾತ್ರೇಯ ಉಪಾಸಕರು ಅಂತ ಹೇಳ್ತಾರೆ. ಮಾಡ್ಬೋದು ಅದನ್ನು, ಜಪ ಮಾಡೋದು, ಇವೆಲ್ಲ. ಅದಕ್ಕೆ ಈ ಪರಂಪರಾ ಸಾಧನೆಯಲ್ಲಿ ಮುಖ್ಯವಾಗಿ ಕರ್ಮಯೋಗ, ಇದು ಕಾಯವಾಚ ಮನಸ್ಸಿನಿಂದ ಮಾಡೋ ಅಂಥದ್ದು. ಇದು ಸುಲಭ. ನಿಮಗೆ ಕಾಯವಾಚ ಮನಸ್ಸಿನಿಂದ ಮಾಡಿ ಅಂತಂದರೆ ಮಾಡ್ತೀರಾ? ನಿಮಗೆಲ್ಲ ಏನು ಕೆಲಸ ಮಾಡದೆ ಮಾನಸಿಕವಾಗಿ ಶ್ರವಣ ಮನನ ಧ್ಯಾನ ಮಾಡಿ ಅಂದರೆ ಆಗೋದಿಲ್ಲ. ಈಗ ಸನ್ಯಾಸಿ ಅದವನು ಏನು ಮಾಡ್ತಾನೆ, ಇವುಗಳನ್ನ ಪೂರ್ತಿ ಬಿಟ್ಬಿಡ್ತಾನೆ. ಅವನು ಈ ಜಪಗಿಪ ಇಟ್ಕೊಳ್ಳೋದಿಲ್ಲ ಅಂತಲ್ಲ. ಕರ್ಮಯೋಗ ಅಂತಂದರೆ ಅವನು ಈ ಸಾಧನೆಗಳು ಮಾಡ್ಬೇಕು. ಅವನು ಮಾಡಬೇಕಾಗಿರೋದು ಯಾವುದು? ಈ ಸಹಕಾರಿ ಸಾಧನೆಗಳು, ಅಡ್ಜುಮೆಂಟ್ ಸಾಧನೆ. ಇದು ಮನಸ್ಸಿನಿಂದ ಮಾಡೋದು. ಮನಸ್ಸಿನಿಂದ ಮಾಡೋದು. ಸತ್ಯವನ್ನೇ ಹೇಳಿ, ಕಳ್ತನ ಮಾಡಬೇಡಿ, ಮೋಸ ಮಾಡಬೇಡಿ, ಹಿಂಸೆ ಮಾಡಬೇಡಿ, ಸುಳ್ಳು ಹೇಳಬೇಡಿ. ಇವೆಲ್ಲ ಏನು ಅಮಾನಿಕವಾದ ಸಾಧನೆಗಳು. ಕೊಚ್ಕೋಬೇಡಿ, ಇವೆಲ್ಲ ಹೇಳ್ತಾರಲ್ಲ ಇವು. ಇಲ್ಲೆಲ್ಲ ಕ್ಲೀನಾಗಿ ಬರೆದಿದ್ದೀನಿ. ಆಮೇಲೆ 18ನೇ ಅಧ್ಯಾಯದಲ್ಲಿ 51ರಿಂದ 53 ಶ್ಲೋಕವರೆಗೂ ಬುದ್ಧಿ ವಿಶುದ್ಧಾದಿ ಸಾಧನೆಗಳು. ಅವನ್ನೆಲ್ಲ ಡೀಟೇಲ್ ಆಗಿ ನೋಡೋಣ. ಅವನು ಸನ್ಯಾಸಿ, ಕೆಂಪು ಬಟ್ಟೆ ಹಾಕ್ಕೊಂಡಿರ್ತಾನಲ್ಲ, ಆ ಸನ್ಯಾಸಿ ವಿಚಾರ. ಯಾಕೆಂದರೆ ಇವನು ಕರ್ಮಯೋಗ ಮಾಡೋವನ್ನು ಸನ್ಯಾಸಿ ಅಂತ ಗೌಣ ಇದರಿಂದ ಕರಿತೀವಿ. ಬಟ್ ಇವನಿಗೂ ವ್ಯತ್ಯಾಸ, ಇವನು ಕರ್ಮ ಬಿದ್ದೋಗಿಲ್ಲ, ಆದರೆ ಫಲ
ನಾನು ಅಹಂಕಾರ ಸಂಕಲ್ಪ ತ್ಯಾಗ ಮಾಡಿರೋದ್ರಿಂದ ಇವನನ್ನೂ ಕೂಡ ಗೌಣ ಅರ್ಥದಿಂದ ಸನ್ಯಾಸಿ ಮತ್ತೆ ಎಲ್ಲ ಕರೀತಾರೆ, ಅವನ್ನ ಯೋಗಿ ಅಂತ ಕರೀತಾರೆ. ಹೀಗೆ ಮತ್ತೆ ಯೋಗಾಸನ ಪ್ರಾಣಾಯಾಮ ಮಾಡೋರನ್ನ ಯೋಗಿಗಳು ಅಂತ ಕರೆಯೋದು ಗೌಣ, ಆ ಅರ್ಥ ಅಲ್ಲ. ಇಲ್ಲಿ ಕರ್ಮಯೋಗ ಇಂಪಾರ್ಟೆಂಟು. ಹಾಗೆ ನೀವು ಎಷ್ಟು ಜನ್ಮಗಳು ಬೇಕಾದರೂ ಯೋಗಾಸನ ಪ್ರಾಣಾಯಾಮ ಮಾಡಿದ್ರೆ ಅಂತಃಕರಣ ಶುದ್ಧಿ ಆಗೋದಿಲ್ಲ. ಇಲ್ಲಿ ಅಂತಃಕರಣ ಅಥವಾ ಸತ್ವ ಶುದ್ಧಿ ಆಗಬೇಕು ಇದರಿಂದ, ಕರ್ಮಯೋಗದಿಂದ. ಈಗ ಸನ್ಯಾಸಿ ಆದವನು ಏನು ಮಾಡಬೇಕು? ಅಗ್ನಿ ಕಾರ್ಯಗಳು ಬಿಟ್ಬಿಡ್ಬೇಕು. ಮತ್ತು ವಾನಪ್ರಸ್ಥಾಶ್ರಮ ಮತ್ತು ಇಲ್ಲಿ ಬ್ರಹ್ಮಚರ್ಯ ಆಶ್ರಮ, ಗೃಹಸ್ಥಾಶ್ರಮದಲ್ಲಿ ಏನೇನು ಕೆಲಸ ಮಾಡ್ತಾ ಇದ್ನ ಅವುಗಳನ್ನೆಲ್ಲ ಬಿಟ್ಬಿಡ್ಬೇಕು. ಅವನವನ ವರ್ಣಗಳಿಗೆ ತಕ್ಕಂತೆ ಆ ಕೆಲಸಗಳು ಮಾಡ್ತಾ ಇರಬೇಕು. ಆಯಾ ವರ್ಣದಲ್ಲಿ ಇದ್ದಾಗ ಅವುಗಳನ್ನ ಬಿಟ್ಬಿಡ್ಬೇಕು ಅವನು. ಮತ್ತು ಏನು ಮಾಡ್ಬೇಕು ಅವನಿಗೆ? ಇನ್ನೂ ಮುಕ್ತನಾಗಿಲ್ಲ, ಅಹಂಕಾರ ಇದೆ, ಕಾಮಕ್ರೋಧಗಳು ಬೀಜ ರೂಪದಲ್ಲಿ ಇದೆ. ಆವಾಗ ಅವನೇನು ಮಾಡಬೇಕು? ಈ ಸಹಕಾರಿ ಸಾಧನೆಗಳನ್ನೇ ಮುಖ್ಯವಾಗಿ ಮಾಡ್ತಾ ಇರಬೇಕು. ಅವನು ಈ ಊರು ಕೇರಿಯ ಚಿಂತೆ ಸಾಕು ಅಂತ ಇವುಗಳನ್ನ ಬಿಟ್ಟಿರ್ತಾನೆ, ಬಿಡಲೇಬೇಕು. ಅವನು ಧ್ಯಾನ ಮಾಡೋವನು, ಶ್ರವಣ ಮಾಡೋವನು, ಮನನ ಮಾಡೋವನು ಕೊನೆಗೆ ಮಾಡಬೇಕಾದ್ರೆ ಇವುಗಳು ಬಿಟ್ಬಿಡ್ಬೇಕು. ಬಿಟ್ಟು ಇವುಗಳನ್ನ ಮಾಡಬೇಕು. ಇದು ಮನಸ್ಸಿನಿಂದ ಮಾಡೋದು ಕಷ್ಟ. ಇದಾದ ಮೇಲೆ ಅವನು ಇಲ್ಲಿ ಇವುಗಳನ್ನ ಮಾಡಬೇಕು. ಶ್ರವಣ, ಮನನ, ಧ್ಯಾನ ಅಂತ ಹಿಂಗೆ ಹೇಳ್ತಾರೆ. ಸೊ ಇದು ನಿಮ್ಗೆ ಇವಾಗ ಅರ್ಥ ಆಗಿರಬೇಕು ಅನ್ಸುತ್ತೆ. ಓಕೆ, ಸೊ ಯಾರಿಗಾದ್ರೂ ಅರ್ಥ ಆಗದೆ ಇದ್ರೆ ಕೇಳಿ, ಸ್ವಲ್ಪ ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನಾವು ಮೊದಲು ಇವತ್ತು ನಿನ್ನೆ ಅರ್ಥ ಆಗಿರ್ಲಿಲ್ಲ ಸರ್, ಇದು ಇವತ್ತು ಅರ್ಥ ಆಯ್ತು ಸರ್. ಓಕೆ, ಒಳ್ಳೇದು. ಮತ್ತೆ ನಾವು ಮೊದಲು ಕರ್ಮತ್ಯಾಗ ಅಂತ ಅನ್ಕೊಂಡಿದ್ವಿ, ಇವಾಗ ಅದ್ರ ಜೊತೆಲಿ ಇನ್ನೊಂದು ಸೇರಿಸ್ಕೋಬೇಕು. ಕರ್ಮತ್ಯಾಗದ ಜೊತೆಗೆ ಸಂಕಲ್ಪ ತ್ಯಾಗ. ಸಂಕಲ್ಪ ಬಿಡಲೇಬೇಕಾಗತ್ತೆ. ನಾವು ಕರ್ಮ ಬಿಡಬೇಕು ಅಂದರೆ ಸಂಕಲ್ಪ ಬಿಡಬೇಕಾಗತ್ತೆ. ಇರಲಿ, ಇಲ್ಲಿ ಪರ್ಟಿಕ್ಯುಲರ್ ಆಗಿ ಆ ಶ್ಲೋಕದಲ್ಲಿ ಅದನ್ನೇ ಹೇಳಿದ್ದಾರೆ. ಅದಕ್ಕೋಸ್ಕರ ಸಂಕಲ್ಪ ತ್ಯಾಗ ಮಾಡ್ಕೋಬೇಕು. ಯಾವನು ಸಂಕಲ್ಪವನ್ನು ಮಾಡುತ್ತಾನೋ ಅವನಿಗೆ ಕಾಮ ಉಂಟಾಗೋದಿಲ್ಲ. ಇನ್ನೊಂದು, ಈ ಕರ್ಮಯೋಗಿಯಲ್ಲಿರೋವನಿಗೆ ಎಲ್ಲ ಸಂಕಲ್ಪಗಳು ತ್ಯಾಗ ಮಾಡಿರಲ್ಲ. ಅವನು 2 ಸಂಕಲ್ಪಗಳು ಮಾತ್ರ ತ್ಯಾಗ ಮಾಡಿರ್ತಾನೆ. ಯಾವುದು? ಫಲದ ಸಂಕಲ್ಪ, ನಾನು ಅಹಂಕಾರ ಸಂಕಲ್ಪದ ತ್ಯಾಗ ಮಾಡಿರ್ತಾನೆ. ಇವನು 2 ಮಾಡಿರೋದಿಲ್ಲಿ. ಆದರೂ ಮುಂದಕ್ಕೆ ಈ 2 ಮಾಡಿ ಪರಮಾತ್ಮನ ಸೇರಿಸ್ಕೊಂಡು ಕೆಲಸ ಮಾಡ್ತಾ ಇರೋದ್ರಿಂದ ಮುಂದಕ್ಕೆ ಎಲ್ಲ ಕರ್ಮಗಳನ್ನು ಸಂಕಲ್ಪವನ್ನು ಬಿಟ್ಬಿಡ್ತಾನೆ ಮುಂದಕ್ಕೆ. ಆ ದೃಷ್ಟಿಯಿಂದ ಇವನ್ನು ಸನ್ಯಾಸಿ, ಯೋಗಿ, ಮತ್ತು ಇವನ್ನ ಜ್ಞಾನಿ ಅಂತ ಕರೀತಾರೆ. ಯಾಕೆ ಜ್ಞಾನಿ ಅಂತ ಯಾಕೆ ಕರೀತಾರೆ? ಕರ್ಮಯೋಗಿನ ಜ್ಞಾನಿ ಅಂತ ಕರೀತಾರೆ. ಯಾಕೆ? ಭಗವಂತನೇ ತಿಳ್ಕೊಳಕ್ಕೋಸ್ಕರ ಅವನು ಎಲ್ಲ ತ್ಯಾಗ ಮಾಡ್ತಾ ಇರ್ತಾನೆ. ಅದಕ್ಕೆ ಸರ್ ಅವನು ಜ್ಞಾನನಿಷ್ಠೆ. ನೋಡ್ರಿ, ಈ ಸ್ಟೇಜಿಗೆ ಬರೋದಕ್ಕೆ ಅವನು ಇಷ್ಟಪಡ್ತಾ ಇರ್ತಾನೆ. ಈ ಸ್ಟೇಜಿಗೆ ಬರಬೇಕಾದ್ರೆ ಕೊನೆಯದು ಶ್ರವಣ, ಮನನ, ಧ್ಯಾನ. ಅದಕ್ಕಿಂತ ಹಿಂದಿನ ಮೆಟ್ಲು ಸಹಕಾರಿ ಸಾಧನ. ಇವೆಲ್ಲ ತುಂಬ ಕಷ್ಟ. ಇವು ಎಲ್ಲರೂ ಮಾಡೋಕ್ಕೆ ಬರಲ್ಲ. ಇದು ಸನ್ಯಾಸಿಗಳಿಗೆ ಬರಲ್ಲ ಇದು. ಇನ್ನು ಆದರೆ ಯಾರಿಗೆ ಮೋಕ್ಷ ಬೇಕು ಅಂತ ಆಸೆ ಇರುತ್ತೋ ಅವ್ರು ಮಾಡ್ತಾರೆ, ಮಾಡೋದಿಲ್ಲ ಅಂತಲ್ಲ. ಎಲ್ಲೋ ಒಬ್ಬರು ಕಶ್ಚಿದ್ದೀರ. ಇದು ತುಂಬ ಕಷ್ಟ. ನಾವು ವಿಚಾರ ಕೇಳ್ಬೋದು, 35 ವರ್ಷದಿಂದ 40 ವರ್ಷದಿಂದ ಪುಸ್ತಕ ಬರಿಬೋದು, ಪ್ರವಚನ ಮಾಡ್ಬೋದು. ತತ್ವದಲ್ಲಿ ನಿಂತಿದ್ದೀವ ಇಲ್ಲ. ಅದಕ್ಕೋಸ್ಕರನೇ ಇಲ್ಲಿನ ಶ್ರವಣದಿಂದ ಆದವ ನಚಿಕೇತ, ಇನ್ನು ಮನನದಿಂದ ಆದವರು ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು, ಇನ್ನು ಧ್ಯಾನದಿಂದ ಆದವರು ಭಗವತ್ಪಾದರು. ಇನ್ನು ಈ 3 ಕಷ್ಟ ಅಂತಂದಾಗ ಈ ಜಪ ಹಿಡ್ಕೊಳ್ರಿ. ಈ ಜಪ ಇದೆಯಲ್ಲ, ಈ ಬರೀ ಜಪ 1ರಿಂದಲೇ ಮುಕ್ತರಾಗ್ಬೋದು. ಅದಕ್ಕೆ ಜಪ ತುಂಬ ಶ್ರೇಷ್ಠ ಅಂತ ಅನ್ನೋದು. ಜಪದಲ್ಲಿ ಒಂದು ಬೊಂಬೆ ಆಟ ಕೊಟ್ಟಿರ್ತೀವಿ ಮಗುಗೆ, ಅದನ್ನು ಮಾಡ್ತಾ ಮಾಡ್ತಾ ಕೊನೆಗೆ ಜಪ ಏನಾಗಬೇಕು ಹೇಳಿ? ಕೊನೆಗೆ ಜಪ ಮಾಡ್ತಾ ಜಪ ಆಗ್ಬೇಕು. ಶರೀರ ಏನಾಗಬೇಕು? ಮುಕ್ತನಾದವನಿಗೆ ಅಶರೀರವಾಗಬೇಕು. ಪ್ರಾಣಗಳೇನಾಗಬೇಕು? ಪ್ರಾಣ ಅಪ್ರಾಣವಾಗಬೇಕು. ಮನಸ್ಸೇನಾಗಬೇಕು?
ಮನಸ್ಸು. ಅಮನಸ್ಸಾಗಬೇಕು. ಆಮೇಲೆ ಪ್ರಪಂಚ ಏನಾಗಬೇಕು? ಪ್ರಪಂಚನೇ ಇಲ್ಲ ಅನುಭವಕ್ಕೆ ಬಂತು. ಕಂಡವನಿಗೆ ಹಾವಿರುತ್ತ, ಹಾಗೆ ಆತ್ಮತತ್ವವನ್ನು ಕಂಡವನಿಗೆ, ಮುಕ್ತನಾದವನಿಗೆ ಪ್ರಪಂಚ ಇರುತ್ತಾ? ಇರೋದಿಲ್ಲ. ಹಾಗೆ ಚಿನ್ನ ಕಂಡವನಿಗೆ ಒಡವೆ ತೋರ್ಲಿ, ತೋರಿದ್ರೆ ನಮಗೆ ತೊಂದರೆ ಇಲ್ಲ, ಹಾಗೆ ತಗೋಬೇಕು. ಆದ್ದರಿಂದ ಇಷ್ಟು ಗೊತ್ತಾಯಿತು. ಮತ್ತೆ ಓಕೆ, ಇಲ್ಲಿ ಕರ್ಮಯೋಗಿಯನ್ನ ಸನ್ಯಾಸಿ ಅಂತ ಕರೆದಿರೋದು ಗೌಣ ವೃತ್ತಿಯಿಂದ ಹೇಳಬೇಕಾಗಿದೆ. ಇದರಿಂದ ಅವನು ಯೋಗಿಯೂ ಆಗಿರ್ತಾನೆ. ಧ್ಯಾನ ಯೋಗಕ್ಕೆ ಅಸಾಧಾರಣ ಧರ್ಮ ಯಾವುದು ಅಂತಂದ್ರೆ, ಧ್ಯಾನ ಯೋಗ ಮಾಡಬೇಕಾದ್ರೆ ನೋಡ್ರಿ, ಈ ಧ್ಯಾನ ಯೋಗ 6ನೇ ಅಧ್ಯಾಯ ನಾವು ಮಾಡ್ತಾ ಇರೋದು ಧ್ಯಾನ ಯೋಗ, ನಿಧಿಧ್ಯಾಸನ. ಇದು ಮಾಡಬೇಕಾದ್ರೆ ಅವನ ಚಿತ್ತ ಅಲಗಾಡಬಾರದು, ಸಂಕಲ್ಪ ವಿಕಲ್ಪಗಳಿರಬಾರ್ದು, ಮತ್ತೆ ಬುದ್ಧಿಯಲ್ಲಿ ಡಿಸಿಷನ್ ಇರಬಾರ್ದು, ಚಿತ್ತದಲ್ಲಿ ಹಿಂದಿಂದು ನೆನೆಸ್ಕೋಬಾರ್ದು. ಅಹಂಕಾರ ತ್ಯಾಗ ಮಾಡಿರೋದ್ರಿಂದ ಇವು ಯಾವುದೂ ಇರೋದಿಲ್ಲ ಅಂತಲ್ಲ, ಇರುತ್ತೆ, ತುಂಬ ಸೂಕ್ಷ್ಮ ರೂಪದಲ್ಲಿರುತ್ತೆ ಕರ್ಮಯೋಗಿಗೆ. ಆದ್ದರಿಂದ ಹೀಗೆ ತಗೋಬೇಕು. ಈಗ ಆದ್ದರಿಂದ ಕರ್ಮಯೋಗಿಯು ಸನ್ಯಾಸಿ ಯೋಗಿ ಅಂತ ಹೇಳಿದರೆ ಸರಿ. ಆದರೆ ಇಲ್ಲಿ ನಮ್ಮ ಪ್ರಶ್ನೆ, ಸ್ವಾಮಿ, ಈ ಸನ್ಯಾಸಿ ಇಲ್ಲಿ ಬರಬೇಕಾದ್ರೆ ಕೆಂಪು ಬಟ್ಟೆ ಹಾಕ್ಕೊಂತಾನಲ್ಲ, ಅವನು ಬೆಂಕಿ ಇಟ್ಕೋಬಾರ್ದು, ನಿರಗ್ನಿ ಅಂತ ಕರೀತಾರೆ. ಇನ್ನೊಂದು, ಅವನು ಕರ್ಮಗಳನ್ನ ಬಿಟ್ಟಿರಬೇಕು. ಈಗ ಈ ಕರ್ಮಯೋಗಿ ಅಂದರೆ ಇಲ್ಲಿರ್ತಾನ ಅವನು ಎಲ್ಲಿ ಬೇಕಾದರೂ ಇರ್ಬೋದು. ಬ್ರಹ್ಮಚರ್ಯ ಆಶ್ರಮದಲ್ಲಿರ್ಬೋದು ಕರ್ಮಯೋಗಿ, ಗೃಹಸ್ಥಾಶ್ರಮದಲ್ಲಿರ್ಬೋದು, ವಾನಪ್ರಸ್ಥಾಶ್ರಮದಲ್ಲಿರ್ಬೋದು. ಈಗ ಅವನು ಅಗ್ನಿ ಕಾರ್ಯ ಮಾಡ್ತಾ ಇರ್ತಾನ, ಅವನು ಯಾಗ ಯಜ್ಞಗಳು ಮಾಡ್ತಾನೆ, ಹೋಮ ಹವನಗಳು ಮಾಡ್ತಾನೆ, ಅವನು ಹೆಂಡತಿ ಮಕ್ಕಳನ್ನ ಸಾಕ್ತಾನೆ, ಆಯಾ ವರ್ಣಾಶ್ರಮದ ಕರ್ಮಗಳನ್ನ ಮಾಡ್ತಾ ಇದ್ದಾನೆ. ಇವನಿಗೆ ಹೆಂಗೆ ಹೇಳ್ತೀರಾ ಸ್ವಾಮಿ ನಿರಗ್ನಿ ಅಂತ? ಮತ್ತು ಇವನು ಹೆಂಗೆ ಹೇಳ್ತೀರಾ ಇವನು ಕರ್ಮಗಳನ್ನೆಲ್ಲ ತ್ಯಾಗ ಮಾಡಿದ್ದಾನೆ ಅಂತ ಪ್ರಶ್ನೆ ಕೇಳ್ತಾರಲ್ಲಿ. ಯಾಕೆ ಅಂತಂದರೆ ಶಾಸ್ತ್ರದಲ್ಲಿ ಒಂದು ಹೇಳ್ತಾರೆ, ಈ ಸನ್ಯಾಸಿ ಅಂತ ನೀವು ಕರಿಬೇಕಾದರೆ, ನಿಜವಾದ ಸನ್ಯಾಸಿ, ಇಲ್ಲಿ ಕೊನೆಯ ಸನ್ಯಾಸ ತಗೊಂತಾನಲ್ಲ, ಅವನ್ನ ನೀವು ಸನ್ಯಾಸಿ ಅಂತ ಕರಿತೀರಲ್ಲ, ಬಟ್ಟೆ ಹಾಕ್ಕೊಂಡಿರ್ತಾನಲ್ಲ, ಅವನಿಗೆ ಮುಮುಕ್ಷಾಶ್ರಮ ಸನ್ಯಾಸ ಅಂತ ಕರಿತೀವಲ್ಲ, ಅವನ್ನ ನಾವು ಹೇಳ್ತಾ ಇರೋದು. ಅವನ್ನ ನಿರಗ್ನಿ, ನಿಷ್ಕ್ರಿಯನಾದವನು ಅಂತ ಹೇಳ್ತಾರೆ. ಈಗ ನೀವು ಕರ್ಮಯೋಗಿನ ಸನ್ಯಾಸಿ ಅಂತ ಕರೆದ್ರಲ್ಲ, ಎಲ್ಲಿ ಹೊಂದುತ್ತೆ ಸ್ವಾಮಿ ಅಂತ ಹೇಳ್ತಾರೋ? ಇದು ಪ್ರಶ್ನೆ. ಉತ್ತರ ಗೊತ್ತಿದೆಯಾ? ಓಕೆ, ಇಲ್ಲಿ 4ನೇ ಆಶ್ರಮವನ್ನಾಗಲಿ ಯೋಗವನ್ನಾಗಲಿ ತಿರಸ್ಕರಿಸಿರುವುದಿಲ್ಲ, ಅದಕ್ಕೆ ಪುರಸ್ಕಾರವೇ ಇದೆ. ಆದರೆ ಇಲ್ಲಿ ಕಂಡವರು ಸನ್ಯಾಸ ದೀಕ್ಷೆ ತಗೊಂಡ್ಬಿಡ್ತಾರೆ. ಕೇಳಿದ್ನಲ್ಲ ನಿನ್ನೆ, ಯಾತಿಗೆ ತಗೊಂತಾರೆ ಅಂದರೆ, ಅಯ್ಯೋ ಸ್ವಾಮಿ ನಮ್ಗೆ ಯಾರು ಸ್ವಾಮಿ ಹೆಣ್ಣು ಕೊಡ್ತಾರೆ ಅದಕ್ಕೆ ತಗೊಂಡ್ವಿ ಅಂತ. ಕೆಲವರು ನಮ್ಗೆ ಯಾರು ಭಿಕ್ಷೆ ಕೊಡ್ತಾರೆ ಸ್ವಾಮಿ, ನಾನು ಭಿಕ್ಷೆಗೋಸ್ಕರ ಸನ್ಯಾಸ ಹಾಕ್ಕೊಂತಾರೆ ಅಂಥವ್ರಿಗೆಲ್ಲ ಹೇಳ್ತಾ ಇರೋದಿಲ್ಲಿ. ಇಲ್ಲಿ ಇಲ್ಲಿ ಮುಮುಕ್ಷಾಶ್ರಮ ಸನ್ಯಾಸಿಯನ್ನು ಹೇಳ್ತಾ ಇರೋದು, ಮೋಕ್ಷನೇ ಬೇಕು ಅಂತ ಹೇಳೋನು. ಮತ್ತಿನ್ನೂ ಒಂದು ಹೇಳ್ತಾರೆ, ಈ ಯಾರೇ ನಮಗೆ ಸನ್ಯಾಸಿ ಬಟ್ಟೆ ಹಾಕ್ಕೊಂಡಿರಲಿ, ಈ ಕರ್ಮಯೋಗ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ರಿ. ಫಾರ್ ಎಕ್ಸಾಂಪಲ್ ಜನಕ ಮಹಾರಾಜ
ಅವನು ಮುಕ್ತನಾಗ್ಬಿಟ್ಟಿದ್ದಾನೆ ಅಂತ ಇಟ್ಕೊಳ್ರಿ. ಅವನಿನ್ನೂ ರಾಜ್ಯ ಆಳ್ತಾ ಇದ್ದಾನೆ. ಅವನೆಲ್ಲಿದ್ದಾನೆ? ಅವನು ಬ್ರಾಹ್ಮಣ ಕ್ಷತ್ರಿಯ. ಇಲ್ಲಿ ಆಶ್ರಮಗಳು ತಗೊಂಡಾಗ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ 4 ಆಶ್ರಮಗಳು ಅಥವಾ ವರ್ಣಗಳು ಎಲ್ಲಾದರೂ ಇಟ್ಕೊಳ್ಳಿ. ಅವನು ಮುಕ್ತನಾಗ್ಬಿಟ್ಟಿದ್ದಾನೆ ಅಂತ ಇಟ್ಕೊಳ್ರೆ. ಈಗ ಇಲ್ಲೊಬ್ಬ ಸನ್ಯಾಸಿ ಇದ್ದಾನೆ, ಅವನು ಇನ್ನೂ ಮುಮುಕ್ಷಾಶ್ರಮ ಸನ್ಯಾಸ, ಮುಕ್ತನಾಗಿಲ್ಲ. ಈಗ ಅವನು ಕಂಡ್ರೆ ಇವನು ಮುಕ್ತನಾದವನು ಜನಕ ಮಹಾರಾಜ ಅವನ ಕಾಲಕ್ಕೆ ನಮಸ್ಕಾರ ಮಾಡ್ಬೇಕಾ ಬೇಡವಾ? ಪುತ್ರ ಹೇಳಿ. ಮಾಡ್ಬೇಕು ಸರ್. ಯಾಕೆ ಮಾಡ್ಬೇಕು? ಅವನು ಮುಕ್ತನಾಗ್ಬಿಟ್ಟಿದ್ದಾನೆ. ಆದ್ರೂ ಅವನು ಇದ್ರಲ್ಲಿ ಕ್ಷತ್ರಿಯ ಇದ್ರಲ್ಲಿ ಇದಾನಲ್ಲ ಸರ್, ಅವನು ಸನ್ಯಾಸಿ ಬಟ್ಟೆ ಹಾಕೊಂಡಿರೋದಿಲ್ಲ. ಒಟ್ಟಿನಲ್ಲಿ ಕಾಲಕ್ಕೆ ನಮಸ್ಕಾರ ಮಾಡಬೇಕು. ಯಾರೇ ಸನ್ಯಾಸಿ ಬರಲಿ, ಡೂಪ್ಲಿಕೇಟ್ ಸನ್ಯಾಸಿ ಬರಲಿ, ನಮ್ಮ ಶಾಸ್ತ್ರದಲ್ಲಿರೋದು ಏನು ಅಂದರೆ, ಯಾರು ಸನ್ಯಾಸಿ ಬಟ್ಟೆ ಹಾಕ್ಕೊತಾರೋ, ದಂಡ ಕಮಂಡಲ ಇಟ್ಕೊತಾರೋ, ಅವ್ರ ಬಟ್ಟೆಗೆ ಎಂಥವನಾದರೂ ಮರ್ಯಾದೆ ಕೊಡಬೇಕು. ಅವ್ರು ಮುಕ್ತರಾಗಿಲ್ಲ, ಮತ್ತೆ ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಬಂದರೆ, ಇಲ್ಲ ಶಾಸ್ತ್ರ ಧರ್ಮ ಇರೋದೇ ಹಾಗೆ. ಜನಕ ಮಹಾರಾಜ ಅಕಸ್ಮಾತ್ ಇದರಲ್ಲೇ ಅವನ ಆಶ್ರಮಗಳಲ್ಲೇ ಇದ್ದುಕೊಂಡು ಅವನ ಸನ್ಯಾಸ ದೀಕ್ಷೆ ಆಗದೆ ಇದ್ರು, ಅವನು ಮುಕ್ತನಾಗ್ಬಿಟ್ಟಿದ್ದಾನೆ. ಮುಕ್ತನಾದವನು ಆಗದೇ ಇರೋವನಿಗೆ ನಮಸ್ಕಾರ ಮಾಡಬೇಕಂತ ಪ್ರಶ್ನೆ ಬರುತ್ತೆ. ಇಲ್ಲಿ ಇದೆಲ್ಲ ಪ್ರಶ್ನೆ ನಿಮ್ಗೆ ಚೆನ್ನಾಗಿ ಜ್ಞಾಪಕ ಮಾಡ್ಕೊಳ್ಳಿ. ಶಿಶುನಾಳ ಶರೀಫ್ ಯಾರಾದರೂ ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ. ಶಿಶುನಾಳ ಶರೀಫು ಮುಕ್ತನಾಗ್ಬಿಟ್ಟಿರ್ತಾನೆ, ಅವನ ಗುರುಗಳು ಮುಕ್ತನಾಗ್ಬಿಟ್ಟಿರ್ತಾರೆ, ಇಬ್ಬರು ಮುಕ್ತರಾಗ್ಬಿಟ್ಟಿರ್ತಾರೆ, ಇಬ್ಬರಿಗೂ ಸಿದ್ಧಿಗಳಿರುತ್ತೆ. ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳಿ. ಆವಾಗ ಅವ್ರಿಗೆ ಯಾರೋ ಒಬ್ಬರು ಈ ಶೃಂಗೇರಿ ಮಠದ ಸ್ವಾಮಿಗಳು ಬರ್ತಾರೆ, ಅವ್ರ ಹತ್ರ ಹೋಗಿದ್ದೆ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಇವರಿಬ್ಬರು ಮುಕ್ತರು. ಆ ಶೃಂಗೇರಿ ಮಠದ ಸ್ವಾಮಿಗಳು ಮುಕ್ತರಲ್ಲ, ಆದರೂ ಇವರೇನು ಸನ್ಯಾಸಿ ಬಟ್ಟೆ ಹಾಕ್ಕೊಂಡಿರಲಿಲ್ಲ. ಆದರೂ ಮತ್ತು ಸನ್ಯಾಸಿಗಳಿಗೆ ನಮಸ್ಕಾರ ಮಾಡೋದಿಲ್ಲ. ಹೀಗೆಲ್ಲ ಇರುತ್ತೆ. ಏನಾದರೂ ಇಟ್ಕೊಳ್ಳಿ, ನಮ್ಗೆ ಇದು ಬೇಕಾಗಿರೋದು ಅದಾಯಿತು. ಇಲ್ಲಿ 2 ಪ್ರಶ್ನೆ ಬಂದಿತ್ತು. ಇಲ್ಲಿ ಅವನು ಬೆಂಕಿ ಕಾರ್ಯ ಮಾಡ್ತಾ ಇರ್ತಾನೆ, ಮತ್ತು ಎಲ್ಲ ಕರ್ಮಗಳನ್ನು ಬಿಟ್ಟಿರಲ್ಲ ಅವನು, ಆದರೂ ಕೂಡ ಇವನ್ನ ಸನ್ಯಾಸಿ ಅಂತ ಕರೀತಾರಲ್ಲ ಅಂತ ಪ್ರಶ್ನೆ. ಆದರೆ ಅವನು ಕರ್ಮವನ್ನು ಇವುಗಳನ್ನೆಲ್ಲ ತ್ಯಾಗ ಮಾಡಿರೋದ್ರಿಂದ ಅವನ್ನ ಈ ರೀತಿ ಕರೀತಾರೆ ಅಂತ ಹೇಳಿರೋದು ಹೊಂದುತ್ತೆ ಅಂತ ಹೇಳ್ತಾ ಇದ್ದಾರೆ. ಸರಿ, ಸೊ ಈಗ ಇಲ್ಲಿಗೆ ನಮ್ಮ ಸ್ಟಡಿ ಗ್ರೂಪ್ದು ಮುಗಿದಿದೆ ಅಂತ ಅನಿಸುತ್ತೆ. 1 ನಿಮಿಷ. ಮತ್ತೆ ಅದಕ್ಕೋಸ್ಕರನೇ ಅಗ್ನಿಯನ್ನು ತ್ಯಜಿಸಿರೋ ಸನ್ಯಾಸಾಶ್ರಮವನ್ನು, ಮುಮುಕ್ಷಾಶ್ರಮ ಸನ್ಯಾಸವನ್ನು ಶ್ರುತಿ ಸ್ಮೃತಿಗಳಲ್ಲಿ ವಿಧಿಸಿರೋದು ಪ್ರತ್ಯಕ್ಷವಾಗಿದೆ. ಆ ಆಶ್ರಮದಲ್ಲಿ ಅವನು ಯೋಗಾಭ್ಯಾಸವನ್ನು ಮಾತ್ರ ಮಾಡ್ತಾ ಇರಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಯೋಗಾಭ್ಯಾಸ ಅಂದರೆ ಯೋಗಾಸನ ಪ್ರಾಣಾಯಾಮ ಅಲ್ಲ. ಇಲ್ಲಿ ಯೋಗ ಅಂತಂದರೆ ಇದು ಶ್ರವಣ ಮನನ ಧ್ಯಾನ ಎಲ್ಲದಕ್ಕೂ ಯೋಗ ಅಂತಾರೆ, ಭಕ್ತಿಗೂ ಯೋಗ ಅಂತಾರೆ, ಕರ್ಮಯೋಗಕ್ಕೂ ಯೋಗ ಅಂತ ಕರೀತಾರೆ, ಹಾಗೆ ಮತ್ತು ಧ್ಯಾನ ಯೋಗಕ್ಕೂ ಯೋಗ ಅಂತ ಕರೀತಾರೆ. ಇಲ್ಲಿ ಹೇಳೋದು, ಇಲ್ಲಿ ಆ್ಯಕ್ಚುಲಿ ಪ್ರಾಣಾಯಾಮ ಒಂದು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಅಷ್ಟು ಬಿಟ್ಟರೆ ಇಲ್ಲಿ ಮಿಕ್ಕಿರೋದು ಯೋಗಾಸನ ಪ್ರಾಣಾಯಾಮ ಮಾಡಬೇಕು ಇಲ್ಲ ಅಂತನ್ಲಿಲ್ಲ. ಆಹಾರ ವಿಹಾರಗಳ ವಿಚಾರಕ್ಕೆಲ್ಲದಕ್ಕೂ ಅದರ ಬಗ್ಗೆ ಎಲ್ಲ ಚರ್ಚೆ ಆಗಿದೆ. ಇಲ್ಲಿ ಇನ್ನೊಂದು ಪಾಯಿಂಟ್ ನಾವು ಥಿಂಕ್ ಮಾಡ್ಕೋಬೇಕು. ಶಾಸ್ತ್ರದಲ್ಲಿ ಹೇಳಿರುವುದು ಸುಪ್ರಸಿದ್ಧವಾಗಿರುತ್ತೆ. ಏನಂತ? ನಿರಗ್ನಿಯಾದವನು, ನಿಷ್ಕ್ರಿಯನಾದವನು ಸನ್ಯಾಸಿ ಅಲ್ಲ, ಯೋಗಿ ಅಲ್ಲ ಅಂತ ಹೇಳಿರುವುದು ಇದಕ್ಕೆ ವಿರುದ್ಧವಲ್ಲವೇ ಅಂತ ಪ್ರಶ್ನೆ ಇಲ್ಲಿ. ಸೊ ಅದಕ್ಕೆ ಸನ್ಯಾಸಾಶ್ರಮ ಬಹಳ ಉತ್ತಮವಾಗಿದೆ, ಅದರ ಬಗ್ಗೆ ಸಂಶಯ ಇಲ್ಲ.
ಎಲ್ಲರೂ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು ಅಂತ ಹೇಳಿ ಎಲ್ಲರೂ ನಮಸ್ಕಾರ ಮಾಡಬೇಕು ಇವೆಲ್ಲ ಹೇಳ್ತಾರೆ. ಆದರೆ ನಮ್ಮ ಇದರಲ್ಲಿ ಒಂದು ಇದಿದೆ, ಸನ್ಯಾಸಾಶ್ರಮವು ಬಹಳ ಉತ್ತಮವಾದ ಆಶ್ರಮ. ಅದನ್ನು ಕಂಡವರು ಸ್ವೀಕಾರ ಮಾಡೋದಕ್ಕೆ ಆಗೋದಿಲ್ಲ, ಮಾಡಲೂಬಾರದು. ಅಲ್ಲಿ ಅಷ್ಟೊಂದು ನಮಗೆ ಯೋಗ್ಯತೆ ಇಲ್ಲದೆ ಇದ್ದರೆ ನಾವು ಎಲ್ಲೆಲ್ಲಿರ್ತೀವೋ ಆಯಾ ಆಶ್ರಮ ವರ್ಣಗಳನ್ನ ನಾವು ಅಂದರೆ ಲೌಕಿಕ ವೈದಿಕ ಅವುಗಳನ್ನ ಕರ್ಮಯೋಗ ರೂಪದಲ್ಲಿ ಮಾಡಬೇಕು. ಕೊನೆಗೆ ಈ ಒಂದು ಕಲಿಯುಗದಲ್ಲೋ ಅಥವಾ ನಮಗೆ ಮನೆಯಲ್ಲಿ ಸೌಕರ್ಯ ಇಲ್ಲದೆ ಈ ಥರದ್ದೆಲ್ಲ ರಾಮಾಯಣಗಳಾದಾಗ ನಾವು ಯಜ್ಞದಾನ ತಪಸ್ಸುಗಳನ್ನೇ, ಜಪವನ್ನೇ ಮತ್ತು ಇವುಗಳನ್ನೇ ಕರ್ಮಯುಗ ರೂಪದಲ್ಲಿ ತುಂಬ ಮಾಡ್ತಾ ಇರಬೇಕು. ಯಜ್ಞದಾನ ತಪಸ್ಸು, ಜಪ, ನಾಮಸ್ಮರಣೆ ಇಂಥವನ್ನು ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಇವನ್ನೆಲ್ಲ ಮಾಡಿದ್ರೆ ನಮಗೆ ಕೊನೆಗೆ ಸನ್ಯಾಸ ಬಟ್ಟೆ ಹಾಕೊಳ್ಳೋದಲ್ಲ, ನಮ್ಮ ಮನಸ್ಸು ಆ ಸ್ಥಿತಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮ ಚಿಂತನೆಯಲ್ಲಿ ಕಾಲವನ್ನು ಕಳೆಯುವುದಕ್ಕೆ ಸಿದ್ಧನಾಗಿರಬೇಕು ನಿಜವಾದ ಸನ್ಯಾಸಿ. ಇಂತಹ ಯೋಗ್ಯತೆ ಇಲ್ಲದೆ ಸುಮ್ಮನೆ ಅಗ್ನಿಯನ್ನು ಬಿಟ್ಟು ಕೆಲವ್ರು ಏನು ಮಾಡ್ತಾರೆ, ಸುಮ್ಮನೆ ಬಟ್ಟೆ ಹಾಕ್ಕೊಬಿಡ್ತಾರೆ. ಅವ್ರಿಗೇನು ಹೇಳಿರ್ತಾರೆ, ಅಗ್ನಿ ಬಿಡಬೇಕು, ಆಯ್ತು ಬಿಡ್ರಿ ನಾವು ಅಗ್ನಿ ಕಾರ್ಯ ಮಾಡೋದಿಲ್ಲ. ಕೆಲಸ ಬಿಡಬೇಕು, ಆಯ್ತು ಬಿಡ್ರಿ ನಾವು ಏನು ಕೆಲಸನೂ ಮಾಡೋಲ್ಲ ಅಂತ ಸೋಂಬೇರಿಗಳಾಗಿರ್ತಾರೆ. ಅವ್ರದ್ದೆಲ್ಲ ಮಾತಾಡ್ತಾ ಇರೋದಿಲ್ಲಿ. ಆದರೆ ನಾವು ಕಷಾಯ ದಂಡ ಅಂತಂದರೆ ಅವರು ಸನ್ಯಾಸಿಗಳ ಒಂದು ಇದಿಟ್ಕೊಂಡಿರ್ತಾರಲ್ಲ, ಯೋಗ ದಂಡ ಅಂತ. ನಮ್ಮ ಇವರು ಯೋಗ ವಸಿಷ್ಠದಲ್ಲಿ ವಿಶ್ವಾಮಿತ್ರ ಯುದ್ಧಕ್ಕೆ ಬಂದಾಗ ಅವರು ಯೋಗ ದಂಡ ಹಾಕ್ಬಿಟ್ಟು ಅದೇ ಯುದ್ಧ ಮಾಡುತ್ತೆ, ಗೆಲ್ಲಕ್ಕಾಗಲ್ಲ. ಅದು ಗೊತ್ತಿದೆ ನಮಗೆ. ಸನ್ಯಾಸಿಗಳ ಹತ್ರ ಯೋಗ ದಂಡ ಇರುತ್ತೆ. ಯೋಗ ದಂಡ ಯಾತಕ್ಕೆ ಯಾರಾದರೂ ಹೇಳ್ತೀರಾ? ಯಾಕೆ? ಜಪ ಮಾಡುವಾಗ ಇಟ್ಕೊಳ್ಳೋದ ಸರ್? ಅದು ಧ್ಯಾನ ಮಾಡುವಾಗ, ಜಪ ಮಾಡುವಾಗ, ಎಲ್ಲ ಮಾಡುವಾಗ ಆಧಾರವಾಗಿ ಕೈ, ಹೌದು, ಕೈಗೆ ಅದನ್ನು ಇಟ್ಕೊಂಡಾಗ ನಮಗೆ ಈ ಶರೀರ ಕುಸ್ಸೋಗೋದಿಲ್ಲ. ನಮ್ದೇನಾಗುತ್ತೆ ಗೊತ್ತಾ, ನಾವು ಹೀಗಿರ್ತೀವಿ, ನಾವು ಜಪನೋ ಧ್ಯಾನನೋ ಮಾಡ್ತಾ ಇದ್ದರೆ ಮೊದಲು ಹಿಂಗಿರುತ್ತೆ, ಬರ್ತಾ 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 ಹಿಂಗೆ ಆಗ್ಬಿಡುತ್ತೆ. ಆಗಬಾರ್ದು ಅಂತ ಹಿಂಗೆ ಕೊಡ್ತಾರೆ. ನಾನೇನು ಮಾಡ್ತೀನಿ ಅಂದರೆ ಆ ಥರ ಕೋಲಿಗೇನು ಇಟ್ಕೊಂಡಿಲ್ಲ, ಈ ಡೆಸ್ಕ್ ಇರುತ್ತೆ, ಕೂತ್ಕೊಂಡು ಓದೋವಾಗಲೋ ಜಪ ಮಾಡೋವಾಗಲೋ ಧ್ಯಾನ ಮಾಡೋವಾಗಲೋ ಈ ಸೊಂಟ ಬಿದ್ದೋದಂಗೆ ಆಗುತ್ತೆ. ಅವಾಗೇನು ಮಾಡ್ತೀನಿ ಅಂತಂದರೆ ಪಕ್ಕದಲ್ಲಿ ಒಂದು ಡೆಸ್ಕ್ ಇಟ್ಕೊಂಡಿದ್ದೀನಿ, ವಾಟಮೇಜು, ಅದ್ರ ಮೇಲೆ ಕೈ ಇಟ್ಕೊಂಡ್ರೆ ಹೀಗೆ ಅವಾಗ ಸಪೋರ್ಟ್ ಇರುತ್ತೆ, ಅವಾಗ ಖುಷಿಯಲ್ಲ. ನನಗೆ ಈ ಕಡೆ ಬೇಜಾರಾಯಿತು ಅಂದರೆ ಆ ಟೇಬಲ್ನ ಡೆಸ್ಕ್ನ ಪಕ್ಕಕ್ಕೆ ತಿರ್ಕೊಂಡು ರೈಟ್ ಸೈಡ್ನಲ್ಲಿ ಇಟ್ಕೊತೀನಿ. ಹೀಗೆ ಮಾಡ್ಕೋಬೋದು. ಅದು ಒಂದು ದಂಡ. ಇನ್ನೊಂದು ಕಮಂಡಲು ಯಾತಕ್ಕೆ? ನೀರು ಕುಡಿಯೋದಕ್ಕೆ ಕಮಂಡಲು ಇಟ್ಕೊತಾರೆ. ಈ ಸನ್ಯಾಸಿಗಳು ಅಂತಂದರೆ ಒಂದ್ಸರಿ ಯಾರೋ ಒಬ್ರು ಹೋಗ್ತಾ ಇದ್ರಂತೆ ನೀರು ಕುಡಿಯೋಕ್ಕೆ ಅಂತ. ಅಲ್ಲಿ ಅವ್ರ ಹತ್ರ ಕಮಂಡಲು ಇತ್ತು. ಕಮಂಡಲು ತೊಗೊಂಡೋಗಿ ಬಾವಿಲಿ ಕೆರೆಯಲ್ಲೋ ನೀರು ತೊಗೊಂಡು ಕುಡಿಯೋಣ ಅಂತ ಹೋಗ್ತಾ ಇದ್ದರಂತೆ. ಅಲ್ಲಿ ಇನ್ನೊಬ್ಬ ಸನ್ಯಾಸಿ ಇದ್ದಂತೆ, ಅವನು ಕಮಂಡಲೂ ಇಲ್ಲ, ಆ ನೀರನ್ನ ಕೈನಲ್ಲಿ ಹಿಂಗೆ ಎತ್ಕೊಂಡು ಹಿಂಗೆ ಕುಡಿದು ಹೋದ್ನಂತೆ. ಅಪ್ಪ, ಇವನು ನನಗಿಂತ ಎಷ್ಟೊಂದು ತ್ಯಾಗನಪ್ಪ, ಇವನು ಆ ಕುಡಿಯೋದಕ್ಕೆ ಕಮಂಡಲು ಕೂಡ ಇಟ್ಕೊಂಡಿಲ್ಲ ಅಂತ ಹೇಳಿ ಅವರು ಅವತ್ತಿಂದ ಅದನ್ನು ತ್ಯಾಗ ಮಾಡಿಬಿಟ್ರಂತೆ. ಹೀಗೆ ಈ ಎಲ್ಲವನ್ನು ಬಿಡ್ತಾ ಬರದೆ ಸನ್ಯಾಸ. ಕೊನೆಗೆ ಮುಕ್ತನಾದವನು ಹೇಗಿರ್ತಾನೆ ಅಂತ ಪ್ರಶ್ನೆ. ಈಗ ಅಲ್ಲಿ 3 ಥರ ಹೇಳ್ತಾ ಇದ್ದೆ ನಾನು. ಒಂದು ಕರ್ಮಯೋಗಿ, ಎರಡನೇವನು ಸರ್ವಕರ್ಮ ಸನ್ಯಾಸಿ, ಬಟ್ಟೆ ಹಾಕ್ಕೊಂಡಿರೋವನ್ನೇ ಇಟ್ಕೊಳ್ರಿ, ಮುಮುಕ್ಷಾಶ್ರಮ ಸನ್ಯಾಸಿ, ಮೂರನೇವನು ಮುಕ್ತನಾದವನು. ಈಗ ಇವರಿಬ್ಬರಿಗೂ ಏನು ವ್ಯತ್ಯಾಸ? ಕೊನೆಯಲ್ಲಿ ಅವನು ಮುಕ್ತನಾಗ್ಬಿಟ್ಟಿರ್ತಾನೆ, ತತ್ವದಲ್ಲಿ ನಿಂತ್ಬಿಟ್ಟಿರ್ತಾನೆ, ಜನಕ ಮಹಾರಾಜನ್ ಥರ. ಅವನಿಗೂ ಮತ್ತು ಇವನು ಮುಮುಕ್ಷಾಶ್ರಮ ಸನ್ಯಾಸ, ದೇವರೇ ಬೇಕು, ಮೋಕ್ಷ ಬೇಕು ಅಂತ ಹೇಳಿ ಇವನು ಸನ್ಯಾಸ ತಗೊಂಡು ಮಾಡ್ತಾ ಇರ್ತಾನೆ. ಇವನು ಮುಕ್ತನಾಗ್ಬಿಟ್ಟಿರ್ತಾನೆ. ಇಬ್ಬರು ಸನ್ಯಾಸಿ ಅಂತಲೇ ಇಟ್ಕೊಳ್ರಿ ಬೇಕಾದರೆ, ಅಥವಾ ಇವನು ಗೃಹಸ್ಥನ ಬೇಕಾದರೂ ಆಗಿರ್ಬೋದು. ಇವರಿಬ್ಬರಿಗೂ ವ್ಯತ್ಯಾಸ ಏನು
ಮೂವರಿಗೂ ಏನು ವ್ಯತ್ಯಾಸ ಫಸ್ಟ್ ಇವರಿಬ್ಬರಿಗೂ ಹೇಳ್ರಿ. ಇವನಿಗೆ ಏನು ಹೇಳ್ತೀರಿ ಹೇಳ್ರಿ. ಫಸ್ಟ್ ಎತ್ಕೊಂತಾನೆ ಮುಕ್ತನಾದವನಿಗೆ ಹೇಗಿರ್ತಾನೆ, ಅದು ಇಂಪಾರ್ಟೆಂಟ್. ಮುಕ್ತನಾದವನ್ಗೆ ಇನ್ನೇನು ಮತ್ತೆ ಪಡೆಯೋದೇನು ಇರೋದಿಲ್ಲ ಸರ್. ಆಯ್ತು. ಅವನು ಆನಂದದ ಸ್ವರೂಪದಲ್ಲಿ ಆನಂದ ಸಿಕ್ಬಿಟ್ಟಿರುತ್ತೆ ಅವನ್ಗೆ. ದೇಹ ನಾನಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿರ್ತೈತೆ. ಆತ್ಮದ ಇದು ಬಂದ್ಬಿಟ್ಟಿರ್ತೈತೆ ಅವನ್ಗೆ, ಆತ್ಮದ ಜ್ಞಾನ. ಈ ಪ್ರಯತ್ನ ಪಡ್ತಾ ಇರೋನ್ಗೆ ಇನ್ನೂ ಅದು ಸಿಕ್ಕಿರಲ್ಲ, ಆದ್ರೆ ಪ್ರಯತ್ನ ಪಡ್ತಾ ಇರ್ತಾನೆ ಮುಮುಕ್ಷು ಆದವನು. ಸರಿ, ನನ್ನ ಪ್ರಶ್ನೆ, ಈ ಮುಕ್ತನಾದವನಿಗೆ ನಾನೂನು ಅಹಂಕಾರ ಇರುತ್ತಾ? ಇರೋದಿಲ್ಲ. ಹೋಗ್ಲಿ, ಅವನಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಅಂತಃಕರಣಕ್ಕೆ ಸಂಬಂಧಪಟ್ಟಿರೋದು ಕಿಂಚಿತ್ ಇರುತ್ತಾ? ಇರಲ್ಲ, ಕಿಂಚಿತ್ತು ಇರಲ್ಲ. ಬೀಜ ರೂಪದಲ್ಲಿ ಏನಾದ್ರೂ ಇರುತ್ತಾ? ಸೀಡ್ ಫಾರ್ಮ್ ನಲ್ಲಿ ಬೀಜ ರೂಪದಲ್ಲಿ ಯಾವ್ದ್ರಲ್ಲೂ ಇರಲ್ಲ. ಯಾವುದರಲ್ಲೂ ಇರಲ್ಲ. ಅದಕ್ಕೆ ಎಕ್ಸಾಂಪಲ್ ನಮ್ಗೆ ಚೆನ್ನಾಗಿ ಅರ್ಥ ಆಗ್ಬೇಕು ಅಂತಂದ್ರೆ, ಇವಾಗ ಉದಾಹರಣೆಗೆ ನಾನು ಹಗ್ಗ ಅಂತ ಕಾಣ್ತೀನಿ ಅಂತ ಇಟ್ಕೊಳ್ರಿ. ಆಗ ಹಾವು ಮೊದಲು ಇತ್ತು ಸ್ವಾಮಿ, ಓಡಿಸ್ಬೇಕು, ಓಡಿಸ್ತೀರಾ? ಯಾವತ್ತೂ ಇಲ್ಲ ಸರ್, ಮೊದ್ಲು ಇರ್ಲಿಲ್ಲ, ಆಮೇಲೆ ಇಲ್ಲ ಅಂತ ಗೊತ್ತಾಗಿರುತ್ತೆ ಅವನ್ಗೆ. ಹಗ್ಗನ ಗೊತ್ತಾಗಿರುತ್ತೆ ಅನುಭವದಲ್ಲಿ. ಸರಿ, ಈಗ ಅವನಿಗೆ ಹಗ್ಗ ಅಂತ ಗೊತ್ತಾದ ಮೇಲೆ ಹಾವನ್ನ ಓಡಿಸ್ಬೇಕಾ? ಅಥವಾ ಇವನಿಗೆ ಮಾತ್ರ ಇಲ್ಲ, ಹಗ್ಗ ಕಂಡವನಿಗೆ ಬೇರೆಯವರಿಗೆ ಅದು ಹಾವಾಗಿರುತ್ತಾ? ಪ್ರಶ್ನೆ. ಯಾರಿಗೂ ಇಲ್ಲ ಸರ್. ಅದೇ ರೀತಿ ಮುಕ್ತನಾದವನಿಗೆ ಈ ಪ್ರಪಂಚ ಆಗಲಿ ಬ್ರಹ್ಮ ಒಂದು ಬಿಟ್ಟು ಮಿಕ್ಕಿರೋದು ಯಾವುದು ಸತ್ಯ ಅಲ್ಲ ಅಂತ ಗೊತ್ತಿರುತ್ತೆ. ಹೋಗ್ಲಿ, ಅವನು ಬಿಟ್ಬಿಟ್ರೆ ಬೇರೆಯವ್ರಿಗಾದ್ರೂ ಪ್ರಪಂಚ ಸತ್ಯವಾಗಿರುತ್ತಾ ಅಂತ ಪ್ರಶ್ನೆ. ಇಲ್ಲ ಸರ್, ಬೇರೆಯವರಿಗೂ ಸತ್ಯವಾಗಿರುವುದಿಲ್ಲ. ಆದರೆ ನಾವು ಕಂಡುಕೊಳ್ದೇ ಇರೋದ್ರಿಂದ ನಮಗೆ ಸತ್ಯವಾಗಿ ಇದ್ದಂತೆ, ಹಗ್ಗ ಕಾಣದೇ ಇರುವವನಿಗೆ ಹಾವು ಇದ್ದಂತೆ ತೋರ್ತಾ ಇರುತ್ತೆ. ಅದನ್ನೇನೂ ಮಾಡೋಕ್ಕೆ ಬರಲ್ಲ, ಅದು ಅವರವರೇ ಬಿಡಿಸ್ಕೋಬೇಕು. ಇಷ್ಟು ಅರ್ಥ ಮಾಡ್ಕೋಬೇಕು. ಎರಡನೇದು, ಇವನು ಮುಕ್ತನಾದವನಿಗೆ ಯಾವ ಗುಣಗಳಿರುತ್ತೆ? ಮುಕ್ತನಾದವನಿಗೆ ಯಾವ ಗುಣ ಇರುತ್ತೆ ಅವನಲ್ಲಿ? ಸತ್ವಗುಣ ಇಲ್ಲ, ಸತ್ವಗುಣನು ಮೀರಿರ್ತಾನೆ ಸರ್, ಗುಣಾತೀತನಾಗಿರ್ತಾನೆ. ಗುಣಾತೀತ. ಇವನು ಸತ್ವಗುಣಕ್ಕಿರ್ತಾನೆ. ಯಾರೋ ಈ ಸನ್ಯಾಸಿ, ಇವನು ಮೋಕ್ಷವೇ ಬೇಕು ಅಂತ ಬಂದಿದ್ದೆ, ಸನ್ಯಾಸ ತಗೊಂಡು ಬಟ್ಟೆ ಹಾಕೊಳ್ಳಿ ಬಿಡ್ಲಿ, ಅದೆಲ್ಲ ಬೇಕಾಗಿರೋದು ನಮಗೆ. ಮುಮುಕ್ಷಾಶ್ರಮ ಸನ್ಯಾಸ. ಅಜ್ಜ ಇದ್ರು, ಮುಕ್ತರಾಗ್ಬಿಟ್ಟಿದ್ರು, ಬಿಳೆ ಬಟ್ಟೆ ಹಾಕ್ಕೊಂಡಿದ್ರು. ಈಗ ಜನಕ ಮಹಾರಾಜ ಅವರೆಲ್ಲ ಬಟ್ಟೆ ಹಾಕ್ಕೊಳ್ಳೋದು ವೈಟೇ ಹಾಕ್ಕೊಳ್ಳಿ, ರಾಜರ ಬಟ್ಟೆನೇ ಹಾಕ್ಕೊಳ್ಳಿ, ಅವ್ರು ಮುಕ್ತರಾಗ್ಬಿಟ್ಟಿರ್ತಾರೆ. ಆದ್ದರಿಂದ ಗುಣಾತೀತರಾಗ್ಬಿಟ್ಟಿರ್ತಾರೆ. ಇದೊಂದು. ನಾನೂನು ಅಹಂಕಾರ ಕಿಂಚಿತ್ತಿರಲ್ಲ. ಇವರಿಗೆ ಕರ್ಮಗಳು ಇರುತ್ತಾ? ಮುಕ್ತನಾದವನಿಗೆ ಇಲ್ಲ ಸರ್, ಅವನು ಯಾವ ಕರ್ಮನೂ ಇರೋದಿಲ್ಲ. ಈಗ ಅವನು ಕರ್ಮ ಮಾಡ್ತಾ ಇರ್ತಾನೋ ಇಲ್ವೋ? ಮಾಡ್ತಾ ಇರ್ತಾನೆ ಸರ್. ಮತ್ ಕರ್ಮ ಇಲ್ಲ ಅಂದ್ರೆ ಎಂತದು? ಅದೇ ಆ ಕರ್ಮ ಅಂತ ಬರುತ್ತಲ್ಲ ಸರ್ ಒಂದು ಶ್ಲೋಕ. ಅದಲ್ಲ, ಆ ಕರ್ಮ ಅಲ್ಲ. ಇಲ್ಲಿ ಉದಾಹರಣೆಗೆ ದೇಹ ನಾನಲ್ಲ ಸರ್, ಒಂದ್ ನಿಮಿಷ. ದೇಹ ನಾನಲ್ಲ ಅನ್ನೋದು ಅನುಭವದಲ್ಲಿ ಇರುತ್ತೆ. ಅದರಿಂದ ಅವನಿಗೆ ದೇಹದಿಂದ ಮಾಡೋದ್ ಕರ್ಮ ಅವನದಲ್ಲ, ಮಾಡ್ತಾ ಇರ್ತಾನಷ್ಟೇ, ನಮ್ ದೃಷ್ಟಿಯಿಂದ ಮಾಡ್ತಾ ಇರ್ತಾನಷ್ಟೇ. ಆದ್ರಿಂದ ಯಾವಾಗ ಶರೀರ ಇಲ್ಲವೋ, 19 ಮುಖಗಳು ಇಲ್ಲವೋ, ಆವಾಗ ಅನುಭವದಿಂದ ನೋಡ್ಕೋಬೇಕು. ಹೊರಗಡೆ ಮುಕ್ತನಾದವನಿಗೂ ಈ ಶರೀರ ಇರುತ್ತೆ, ಅವನು ನಮಗೆ ಮಾತಾಡ್ತಾನೆ, 19 ಮುಖಗಳಿರುತ್ತೆ, ಊಟ ಮಾಡ್ತಾನೆ, ನೇಚರ್ ಕಾಲ್ಸ್ಗೆ ಹೋಗ್ತಾನೆ, ಅವನಿಗೂ ಹೊಟ್ಟೆ ಹಸ್ವಾಗತ್ತೆ. ಆದರೆ ಅವನಿಗೆ ಈ ದೇಹ ಇರೋಷ್ಟು ಆಹಾರ ಸಿಕ್ಕದ್ರೆ ಮತ್ತೇನು ಬೇಡ ಅವನಿಗೆ. ಅದು ಕೂಡ ಭಿಕ್ಷೆ ಎತ್ತುತ್ತಾನೆ, ಸಿಕ್ಕಿದ್ರೆ ಸೇರೆ, ಸಿಗ್ಲಿಲ್ವ ಸುಮ್ಮನೆ ಇರ್ತಾನೆ. ಆ ಗುಂಡಿ ಸ್ವಾಮಿಗಳು ಅಂತ ಹರಿಹರ ಸ್ವಾಮಿಗಳು ಮಾಡ್ತಾ ಇದ್ರು ಅಂತ ಹೇಳಿದ್ನಲ್ಲ, ಹಾಗೆ. ಆದ್ದರಿಂದ ಮತ್ತು ಅವರಲ್ಲಿ ಕರ್ಮ ಪೂರ್ತಿ ಬಿದ್ದೋಗಿರುತ್ತೆ. ಇದಕ್ಕೆ ನಮಗೆ ಅನುಭವದಲ್ಲಿ ಹೇಗೆ ನೋಡ್ಕೋಬೇಕು? ನಾನು ಮುಕ್ತನಾಗಿಲ್ಲ, ಅವನಿಗೆ ನಾನೂನು ಅಹಂಕಾರ ಇರಲ್ಲ, ಮತ್ತು ಶರೀರ ಇರಲ್ಲ, ಮತ್ತು ಅವನಿಗೆ ಗುಣಾತೀತನಾಗಿರ್ತಾನೆ ಅನ್ನೋದು ನಾವು ನೋಡ್ಕೋಬೇಕು. ಹೇಗೆ ನೋಡ್ಕೋಬೇಕು?
ಇವೆಲ್ಲನೂ ನಾನು ಚೆಕ್ ಮಾಡ್ಕೋಬೇಕು ಇವಾಗಲೇ. ನನಗೆ ಕನ್ಫರ್ಮ್ ಆದರೆ ನಾನು ಸಾಧನೆ ಮಾಡೋಕ್ಕೆ ಶುರು ಮಾಡ್ತೇನೆ, ಇಲ್ಲದ್ರೆ ಮಾಡಲ್ಲ ಸ್ವಾಮಿ. ನೀವು ಹೇಳಿದ್ರು ಡೂಪ ಗೀಪ ಯಾವನಿಗೆ ಬೇಕು? ಹೆಂಗೆ ಹೇಳ್ತೀರಿ ಇವಾಗ? ಬೇರೆಯವ್ರು ಕೇಳ್ತಾ ಇರೋದನ್ನ ತೋರಿಸ್ಬೇಕು ನಾವು. ಗಾರ್ಡನ್ ಇದ್ರೆ ಹೇಗೆ? ಕರೆಕ್ಟ್ ಕರೆಕ್ಟ್. ಹೇಗೆ? ನಾನು ಅನ್ನೋ ಅಹಂಕಾರ ಇರಲ್ಲ ಗಾರ್ಡನ್ ಇದ್ರೆಲ್ಲ. ಹಾ, ಮತ್ತೆ ಗುಣಗಳಿರುತ್ತಾ? ಯಾವ ಗುಣ ಇರುತ್ತೆ ನಿದ್ದೆಯಲ್ಲಿ? ಗುಣ ಯಾವ ಗುಣ? ಗುಣನೂ ಇರಲ್ಲ ಸರ್ ನಿದ್ರೆಯಲ್ಲಿ. ಏನು ಇಂದ್ರಿಯಗಳು ಯಾವ್ದು ಕೆಲಸ ಇರಲ್ಲ ಸರ್. ಹೌದು. ಆಮೇಲೆ ಶರೀರ ಇರುತ್ತಾ ನಿದ್ದೆಯಲ್ಲಿ? ನಾನು ಗಂಡ್ಸು ಹೆಂಗ್ಸು ನಪುಂಸಕ ಅನ್ಸುತ್ತಾ ನಾನು ನಿದ್ದೆಯಲ್ಲಿದ್ದಾಗ? ಇಲ್ಲ, ಅನ್ಸಲ್ಲ. ಮತ್ತೆ ಮನಸ್ಸಿರುತ್ತಾ? ಮನಸ್ಸು ಇರಲ್ಲ. ಯಾವ ಇಂದ್ರಿಯಗಳು ಯಾವ್ದು ಇಂದ್ರಿಯ ಅಂತ ಯಾವ್ದು ಇರಲ್ಲ ಸರ್. 19 ಮುಖಗಳು ಇರೋದಿಲ್ಲ. ಮನಸ್ಸಿಲ್ಲ ಅಂತಂದ್ರೆ, ಅಂತಃಕರಣನೇ ಇಲ್ಲ ಅಂತಂದ್ರೆ, ಮನಸ್ಸಂತಂದ್ರೆ ಅದರಲ್ಲಿ ಏನಿರುತ್ತೆ? ಮನಸ್ಸಂದ್ರೆ ಏನೇನಿರ್ಬೇಕು ಅದರಲ್ಲಿ? ಸಂಕಲ್ಪ ವಿಕಲ್ಪಗಳು ಅವು ಮನಸ್ಸೇ ಇಲ್ಲದೆ ಇದ್ಮೇಲೆ, ಇವಾಗ ಮನಸ್ಸಿಗೆ ಆಧಾರ ಯಾವುದು? ಸಂಕಲ್ಪ ವಿಕಲ್ಪಗಳು ಅಲ್ಲಲ್ಲ. ಮನಸ್ಸಿಗೆ ಆಧಾರ ಅಂತಃಕರಣ, ಅಥವಾ ಅಂತಃಕರಣನೇ ಮನಸ್ಸು, ಎಲ್ಲ ಒಂದೇ. ಅದೇ ಆ ಬೇಸ್ಮೆಂಟ್ ಇಲ್ಲದೆ ಇದ್ಮೇಲೆ ಅದರಲ್ಲಿ ಸಂಕಲ್ಪ ವಿಕಲ್ಪ ಹೆಂಗಿರುತ್ತೆ? ಹೋಗ್ಲಿ, ಬುದ್ಧಿ ಇರುತ್ತಾ ನಿದ್ದೆಯಲ್ಲಿ? ಬುದ್ಧಿ ಅಂತಂದ್ರೆ ಏನ್ ಕೆಲಸ? ಬುದ್ಧಿ ಕೆಲಸ ಏನು? ಡಿಸಿಷನ್ ಮಾಡೋದು. ನನಗೆ ಮೋಕ್ಷವೇ ಬೇಕು ಅಂತ ಡಿಸೈಡ್ ಮಾಡಬೇಕು, ಅದು ಬುದ್ಧಿ. ನನಗೆ ವಯಸ್ಸಾಗೋಯ್ತು, ಯಾವಾಗ ಸಾವು ಬರುತ್ತೋ ಗೊತ್ತಿಲ್ಲ, ಆದ್ದರಿಂದ ಇನ್ನು ನಾನು ಚಿಂತನೆ ಮಾಡಬೇಕು, ಸಾಧನೆ ಮಾಡಬೇಕು, ಇನ್ನು ನಾನು ವೇಸ್ಟ್ ಮಾಡಬಾರ್ದು, ಇಲ್ಲಿವರೆಗೂ ಹೇಗೋ ಕಳೆದು ಬಿಟ್ಟಿದ್ದೀನಿ ಅಂತ ಡಿಸೈಡ್ ಮಾಡ್ತೀವಲ್ಲ, ಅದು ಡಿಸಿಷನ್, ಬುದ್ಧಿ. ಬಿಡಪ್ಪ, ಹುಟ್ಟು ಬಂದಿದ್ದೀವಿ, ಇನ್ನು ಎಷ್ಟು ಮಜಾ ಮಾಡಬೇಕೋ, ಏನು ಪಿಕ್ಚರ್ ನೋಡಬೇಕೋ, ಏನು ಕಥೆನೋ, ಮಕ್ಕಳು ಮರಿ ಮಕ್ಕಳು ಇವ್ರದ್ದೆಲ್ಲ ನೋಡಬೇಕು ಅಂತಂದರೆ ಆಯ್ತು, ಸ್ನಾನ ಮಾಡ್ದಂಗೆ. ಇಬ್ಬರು ಹೋಗ್ತಾರೆ ಸ್ನಾನ ಮಾಡೋದಕ್ಕೆ, ಅಲೆಗಳು ಬರ್ತಾ ಇರುತ್ತೆ, ಅವನು ಸ್ನಾನ ಮಾಡೋದಿಲ್ಲ, ಅವನು ಅಲೆಗಳು ನಿಲ್ಲಲ್ಲ. ಹಾಗೆ ನಮ್ಮ ಸಂಸಾರದ ತಾಪತ್ರಗಳು ನಿಲ್ಲಲ್ಲ, ಇವನು ಸಾಧನೆ ಮಾಡಲ್ಲ. ಹಂಗೆ ಮಾಡಬಾರ್ದು. ಸೊ ಬುದ್ಧಿ. ಚಿತ್ತ ಅಂದರೆ ಏನು? ಚಿತ್ತ ಏನು ಕೆಲಸ ಮಾಡುತ್ತೆ? ಚಿತ್ತದ ಕೆಲಸ ಏನು? ಬೆಳಗುತ್ತೆ. ಚಿತ್ತ ಮೆಮರಿ ಬಾಕ್ಸ್ ಏನ್ ಮಾಡುತ್ತೆ? ಏನಂದ್ರಮ್ಮ? ಸ್ಟೋರ್ ಹೌಸ್ ಇದ್ದಂಗೆಲ್ಲ ಇಟ್ಕೊಂಡಿರತ್ತೆ ಜ್ಞಾಪನ. ಹೌದು, ಸ್ಟೋರ್ ಹೌಸ್. ಇದು ಮೆಮರಿ ಚಿಪ್ ಇದ್ದಂಗೆ. ನಿಮ್ಮ ಮೊಬೈಲ್ನಲ್ಲಿ ಮೆಮರಿ ಚಿಪ್ ಇದ್ರೆ ಅದು 7 ಫೋನ್ಗಳದ್ದು ಬೇಕಾದ್ರೆ ಅದು ಸ್ಟೋರ್ ಮಾಡಿರುತ್ತೆ. ಇದು ಹಿಂದೆ ನಾನು ಅನುಭವಿಸಿರ್ತೀನಿ ನೋಡಿ, ಅದರದ್ದು ಸಂಸ್ಕಾರ ಅದು ಇರುತ್ತಲ್ಲಿ. ಅದಕ್ಕೆ ನಮಗೆ ಸಂಚಿತ ಕರ್ಮ ಇವೆಲ್ಲ ಸ್ಟೋರ್ ಹೌಸ್ನಲ್ಲಿರುತ್ತೆ. ಸಂಚಿತ ಕರ್ಮ, ನನಗೆ ಮತ್ತೆ ಜನ್ಮ ಬರೋದಕ್ಕೆ ಸಂಚಿತ ಕರ್ಮನೇ ಕಾರಣ. ಇರಲಿ, ಅದು ಅಲ್ಲಿ ಅದು ಪ್ಲಸ್ ಕೊನೆಯದು ನಾನು ಅನ್ನೋ ಅಹಂಕಾರ. ಇವು ಅಂತಃಕರಣ ಅಥವಾ ಅಂತಃಕರಣದ ಮೇಲೆ ಡಿಪೆಂಡ್ ಆಗಬೇಕು. ನನಗೆ ನಿದ್ದೆಯಲ್ಲಿ ಇವು 4 ಇರುತ್ತಾ ಅಂತ? ಇಲ್ಲ ಸರ್. ಅಷ್ಟೇ. ಬ್ರಹ್ಮಜ್ಞಾನಿಗೆ ಇರುತ್ತಾ? ಮುಕ್ತನಾದವನಿಗೆ ಇರುತ್ತಾ? ಇಲ್ಲ. ಅಷ್ಟೇ, ಅವನಿಗೂ ಇರೋದಿಲ್ಲ. ಈಗ ಕರ್ಮಗಳು ಬಿದ್ದೋಗಿರುತ್ತೆ ಅಂತಾರೆ. ಈಗ ನಾನು ನಿದ್ದೆಯಲ್ಲಿ ಹೇಗೆ ಚೆಕ್ ಮಾಡ್ಕೋಬೇಕು ಕರ್ಮಗಳು ಬಿದ್ದೋಗಿದೆ ಅಂತ? ಅಲ್ಲಿ ಏನು ಇರಲ್ವಲ್ಲ ಸರ್, ನಿದ್ದೆಲಿ ಏನು ಮಾಡೋದು ಇರಲ್ಲ, ಯಾವುದು ಇರೋದಿಲ್ಲಲ್ಲ. ಅದರಿಂದ ಅಲ್ಲಿ ಸ್ವಲ್ಪ ನಾವು ಚೆಕ್ ಮಾಡ್ಕೊಳಕ್ ಅನುಕೂಲ ಆಗುತ್ತೆ ಗಾರ್ಡನ್ ಇದ್ರೆ. ಸರಿ, ಈಗ ನಿದ್ದೆಯಲ್ಲಿ ಅವನು ಕಾಲಲ್ಲಾಡಿಸ್ತಾನೆ, ರೆಗ್ನ ಒದಿತಾನೆ, ಅಕ್ಕಪಕ್ಕದಲ್ಲಿರೋರಿಗೆ ಒದಿತಾ ಇರ್ತಾನೆ. ಇಲ್ಲಿ ಮಲಗಿದ್ದವನು ಬೆಳಗ್ಗೆ ಹೇಳೋಷ್ಟೊತ್ತಿಗೆ ಇನ್ಯಾವುದೋ ಪಕ್ಕದ ಹಾಸಿಗೆಗೆ ಹೋಗ್ಬಿಟ್ಟಿರ್ತಾನೆ. ಹಿಂಗೆಲ್ಲ ಆಗ್ತಾ ಇರುತ್ತೆ, ಕ್ರಿಯೆ ನಡೀತಾ ಇದೆಯಲ್ವಾ? ಆದ್ರೆ ಅವನಿಗೆ ಗೊತ್ತಿರೋದಿಲ್ಲ ಸರ್, ಅದೆಲ್ಲ ಅದಕ್ಕೆ ಅವನಿಗೆ ಗೊತ್ತಿಲ್ದಿರೋ ನಡೀತಾ ಇರುತ್ತೆ ಸರ್. ಅದಲ್ಲ, ಯಾತಕ್ಕೆ? ಅಚ್ಚರೆ ಅವನು ಗೊತ್ತಿರೋದಿಲ್ಲ ಒಂದು, ಬಟ್ ಅವನು ಎಲ್ಲ ಆ ಥರ ಮಾಡೋದಲ್ಲಿ ಎಚ್ಚರದಲ್ಲಿ
ನಿದ್ದೆ ಮಾಡುವಾಗ ಎಚ್ಚರ ಅವನಿಗಿರುತ್ತಾ? ಎಚ್ಚರದಲ್ಲಿ ಅವನು ಕೈ ಕಾಲು ಒದಿಬಹುದು, ಅವ್ರ ಮೇಲೆ ಕಾಲು ಹಾಕ್ಬೋದು, ಕೈ ಹಾಕ್ಬೋದು, ಒದಿಬಹುದು, ಅಥವಾ ಕೆಮ್ಬೋದು, ಏನು ಬೇಕಾದರೂ ಮಾಡಲಿ, ಅವನಿಗದು ಗೊತ್ತಿರೋದಿಲ್ಲ. ಆದ್ದರಿಂದ ಅಲ್ಲಿ ಅವೆಲ್ಲ ಇರೋದಿಲ್ಲ. ಅದು ಇಂಪಾರ್ಟೆಂಟ್. ಅದೇ ರೀತಿ ನಾವಿದ್ದಾಗ ಪ್ರಾಣಗಳಿರುತ್ತ ನಿದ್ದೆಯಲ್ಲಿ? ಪ್ರಾಣ ಇಲ್ಲ. ಯಾರಾದರೂ ನಾವು ಉಸಿರಾಡೋದು ನಮಗೆ ಗೊತ್ತಾಗುತ್ತಾ? ಗೊತ್ತಾಗೋದಿಲ್ಲ. ಇಲ್ಲ ಸರ್. ಆದ್ದರಿಂದ ಪ್ರಾಣಗಳಿರೋದಿಲ್ಲ. ಮುಕ್ತನಾದವನಿಗೆ ಅಮಾನಿತ್ವಾದಿ ಸಾಧನೆಗಳು ಸಹಜವಾಗಿರುತ್ತೆ. ಆದರೆ ಅವನಿಗೆ ಕರ್ಮಗಳು ಬಿದ್ದೋಗಿರುತ್ತೆ. ನಿಜವಾದ ಎಲ್ಲ ಕೂಡ ಇವನಿಗೆ ಸಹಜವಾಗಿರುತ್ತೆ. ಯಾವುದು ಇಷ್ಟು ನಾವು ಹೇಳಿದ್ವಲ್ಲ, ಮುಕ್ತನಾದವನಿಗೆ ಇದಕ್ಕೆ ಎಫರ್ಟ್ಲೆಸ್, ಚಾಯ್ಸ್ಲೆಸ್, ಸ್ಪಾಂಟೇನಿಯಸ್, ನ್ಯಾಚುರಲ್, ಸಹಜ ಅವನಿಗೆ. ಈಗ ಇದು ಇವನಿಗಾಯಿತು. ಈಗ ಇಲ್ಲಿ ಮುಕ್ತನಾಗಬೇಕು ಅಂತ ಮುಮುಕ್ಷಾಶ್ರಮ ಸನ್ಯಾಸ ಇದ್ದಾನಲ್ಲ, ಇವನಿಗೆ ಇವೆಲ್ಲನೂ ಹಿಂಗೆ ಇರುತ್ತಾ ಹೆಂಗೆ ಅಂತ ಪ್ರಶ್ನೆ. ಇವಾಗ ನೀವು ಮುಕ್ತನಾಗಿರೋ ಸನ್ಯಾಸಿಗೂ ಮುಕ್ತನಾಗದೆ ಮುಮುಕ್ಷಾಶ್ರಮ ಸನ್ಯಾಸಿಗೂ ವ್ಯತ್ಯಾಸ ಕೇಳ್ತಾ ಇದ್ದೀನಿ. ಇವನಿಗೆ ಇರುತ್ತಾ ಇಲ್ವಾ ಇವೆಲ್ಲ? ಇಷ್ಟು ನಾವು ಪ್ರಯತ್ನ ಪಟ್ಟು ಇದನ್ನೆಲ್ಲ ಅಭ್ಯಾಸ ಮಾಡ್ತಾ ಇರ್ತಾನೆ ಸರ್ ಅವನು, ಮುಮುಕ್ಷು ಆದವನು. ಮುಮುಕ್ಷು ಆದವನಿಗೆ ಎಲ್ಲ ಸೂಕ್ಷ್ಮ ರೂಪದಲ್ಲಿ ಇರುತ್ತೆ. ಆದರೆ ಈ ಬೇರೆಯವರಿಗಿಂತ ತುಂಬ ಕಡಿಮೆ ಆಗಿರುತ್ತೆ. ಎಲ್ಲೋ ಒಂದಿಷ್ಟು ಕನೆಕ್ಷನ್ ಇದ್ದಂಗಿರುತ್ತೆ ಇವೆಲ್ಲ. ಆದ್ದರಿಂದ ಇನ್ನು ಕರ್ಮಯೋಗಿಗೆ ಹೇಳಲೇಬೇಕಾಗಿಲ್ಲ. ಕರ್ಮಯೋಗಿಗೆ ಕರ್ಮಗಳು ಪೂರ್ತಿ ಬಿದ್ದೋಗಿರುತ್ತಾ? ಈ ಸನ್ಯಾಸಿ ಬಿಟ್ಟಂಗೆಲ್ಲ ಕರ್ಮಯೋಗಿಗೆ ಎಲ್ಲ ಬಿಡಕ್ಕಾಗುತ್ತಾ? ಇಲ್ಲ ಸರ್, ಆಗೋದಿಲ್ಲ. ಆದ್ದರಿಂದ ಮತ್ತು ಅವನೇನು ಮಾಡಬೇಕಾಗಾದ್ರೆ, ಅವನು ಸನ್ಯಾಸ ತುಂಬ ಕಷ್ಟ ಇದೆ, ಅದನ್ನು ಯಾರು ಸಿಕ್ಕಿದ್ರೆ ಅವ್ರು ತೊಗೊಂಡ್ರೆ ಅದರಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ, ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಅಕಸ್ಮಾತ್ ನನಗೆ ಮೋಕ್ಷ ಆಗೋದಿಲ್ವ, ಕರ್ಮಯೋಗದಲ್ಲೇ ಇಟ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ರೆ ಮೋಕ್ಷ ಆಗೋಲ್ವಾ? ಆಗುತ್ತೆ ಸರ್, ಆಗತ್ತೆ. ಆದ್ದರಿಂದ ಕರ್ಮಯೋಗದಲ್ಲೇ ಇಟ್ಕೊಂಡು ಈ ಸಾಧನೆಗಳನ್ನೆಲ್ಲ ಮಾಡಿಕೊಂಡು ಅವನಿಗೆ ಸರ್ವಕರ್ಮ ಸನ್ಯಾಸ ಅಂದರೆ ಕರ್ಮಗಳನ್ನ ತ್ಯಾಗ ಮಾಡೋದು, ಅಮಾನಿತ್ವಾದಿ ಸಾಧನೆಗಳನ್ನ ಮಾಡ್ಕೊಂಡು ಬಂದರೆ ಇವತ್ತಿಲ್ಲ ನಾಳೆಗೆ ಅವನ ಮನಸ್ಸು ಪಕ್ವವಾಗಿ, ಅವನು ಈ ಬಟ್ಟೆ ಹಾಕ್ಕೊಳ್ಳೋದಲ್ಲ ಇಂಪಾರ್ಟೆಂಟು, ಇವನು ಕರ್ಮಯೋಗಿಗೆ ಅವನು ಮುಮುಕ್ಷಾಶ್ರಮ ಸನ್ಯಾಸ, ಮೋಕ್ಷವೇ ಬೇಕು ಅನ್ನೋ ಆಸೆ ತುಂಬ ಬರುತ್ತೆ. ಹೀಗೆಲ್ಲ ಬಂದು ಅವನು ಸಾಧನೆ ಮಾಡಿ ಅವನು ಯಾವ ಆಶ್ರಮದಲ್ಲಿದ್ದರೆ ಅಲ್ಲೇ ಮುಕ್ತರಾಗ್ಬೋದು ಅಂತ ಇವತ್ತಿಷ್ಟಕ್ಕೆ ನಿಲ್ಲಿಸೋಣ. ಅಲ್ಲಿ ಇವತ್ತಿಷ್ಟು ಮುಗಿದಿದೆ, ಇಲ್ಲಿಗೆ ಸಾಕು. ಓಂ ಶಾಂತಿ.